ಧನ್ಯವಾದಗಳು. ಇದೀಗ ನಮ್ಮ ಕಾರ್ಮಿಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಮ್ಮೆಲ್ಲರಿಗೂ ಪರಿಚಿತ ಮುಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಆತ್ಮೀಯ ಸಹೋದರ ಸತೀಶ್ ಅವರು, ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತಹ ನಮ್ಮೆಲ್ಲ ಹಿರಿಯ ಮಾರ್ಗದರ್ಶಕರು ಹಾಗೂ ಸಹಕಾರ ಕ್ಷೇತ್ರದ ಪ್ರಮುಖರಾದಂತಹ ಶ್ರೀಯುತ ಮೋಹಿತರವರೇ, ಹಾಗೆಯೇ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಗತಿಪರ ಕೃಷಿಕರು ಹಾಗೂ ರಾಜಕೀಯ ಮುಖಂಡರಾದಂತಹ ಶ್ರೀಯುತ ರೈತ ಬಂಧುಗಳವರೇ, ಹಾಗೆಯೇ ಈ ದಿನದ ಪ್ರವೇಶಿಯಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಹಾಗೆ ಪ್ರಗತಿಪರ ಕೃಷಿಕರು ರಾಜಕೀಯ ಮುಖಂಡರಾದಂತಹ ಶ್ರೀಯುತ ಶೇಷಗಿರಿಯವರೇ, ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬು, ಇದರ ರೂವಾರಿ ಅಂತ ಹೇಳ್ಬೋದು ಶ್ರೀಯುತ ಪ್ರೇಮಕುಮಾರ್ ಹಾಗೆಯೇ ನಮ್ಮೆಲ್ಲರ ಆತ್ಮೀಯ ಸಹೋದರ ಹೋಬಳಿ ಕಸಾಪದ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖರ್ ಶೆಟ್ಟರೆ, ಹಾಗೆಯೇ ಇಂದಿನ ಒಂದು ಸನ್ಮಾನವನ್ನು ಸ್ವೀಕರಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಅವರೇ, ಸುರೇಶ್ ಸುವರ್ಣ ಅವರೇ, ರಜಿತ್ ಅವರೇ ಹಾಗೂ ಉಪನ್ಯಾಸಕರು ಆದಿತ್ಯ ಸರ್ ಅವರೇ, ಹಾಗೆ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರು ಗಮನಿಸಿದರು. ಸುಮಾರು ಚಿಕ್ಕಮಗಳೂರಿನಲ್ಲಿ ಸೂರಿ ಶ್ರೀನಿವಾಸ್ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲಿಗೆ ಸತೀಶ್ ಅವರು ಈ ಒಂದು ತಾಲೂಕು
ಕಸಾಪದ ಒಂದು ಸಾಧನೆಯನ್ನು ವಹಿಸಿಕೊಂಡು ಸುಮಾರು 2 ವರ್ಷಗಳ ಒಂದು ಪ್ರಯಾಣ ಅವರಿಗೆ ಮಾಡಿದೆ. ಅದರ ನಂತರ ಸ್ವಲ್ಪ ದಿನದಲ್ಲೇ ನನಗೆ ಒಂದು ಅವಕಾಶ ಸಿಕ್ತು. ಮಹಿಳಾ ಘಟಕದ ಒಂದು ಎಲ್ಲೂ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಆರಂಭಿಸಿದ್ರು. ಅದರ ಒಂದು ಅವಕಾಶ ಆವರಣೆ ನನಗೆ ಸಿಕ್ಕಿತ್ತು. ಈ ಒಂದು 2 ವರ್ಷಗಳಿಂದ ನಾವುಗಳು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ನಿಜಕ್ಕೂ ಹೇಳಿದರೆ ಇದು ಉತ್ಪ್ರೇಕ್ಷಕ ಇಡೀ ಜಿಲ್ಲೆಯಲ್ಲೇ ಬಹುಶಃ ನಮ್ಮ ಕಳಸ ತಾಲೂಕು ಕಸಾಪ ಹಾಗೂ ನಮ್ಮ ಮಹಿಳಾ ಘಟಕಗಳು ಮಾಡಿದಂಥ ಕೆಲಸಗಳು ನಮ್ಮ ಅದಕ್ಕೆ ಸಾಕ್ಷಿ ಈಗ ನಮ್ಮ ಜಿಲ್ಲಾ ಸಂಚಾಲಕರಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಬಹಳ ಶಿಸ್ತಿನಿಂದ ನಡೆಸೋದು ಅಂತ ಹೇಳಿದರೆ ನಾವೇ ಅಂತ ಒಂದು ಹೆಮ್ಮೆ ಇದೆ. ಅದಕ್ಕೋಸ್ಕರ ಒಂದು ನಮ್ಮೆಲ್ಲರ ನಮ್ಮ ಇವತ್ತು ಲೋಕದಿಂದ ಒಬ್ಬ ಮನುಷ್ಯ ಎಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ, ಯಾಕಂದರೆ ಪ್ರತಿಯೊಂದು ನಮಗೆ ಒಂದು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯ ಅದು ನಾವು ಕಂಡುಕೊಳ್ಳೋದು ಏನಂತ ಯೋಗವನ್ನು ಸಾಹಿತ್ಯದೊಂದಿಗೆ ಬೆರೆಸಿ ಒಂದು ವೈವಿಧ್ಯಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಂತರ ನಾವು ಸದಸ್ಯರಿಗೆ ಎಲ್ಲರೂ ದೊಡ್ಡ ಚಪ್ಪಾಳೆ ಅವರು ಎಷ್ಟು ಧೈರ್ಯ ಮಾಡಿದ್ರು ಅಂತ ಹೇಳಿದ್ರೆ ನಾವು ಯಾರಿಗೂ ಕೇಳಿಲ್ಲ. ಹತ್ತಿರ ಕಾರ್ಯಕ್ರಮ ಡಿಕ್ಲೇರ್ ಮಾಡ್ಕೊಂಡೇಬೇಕು. ಅದು ಯಾವ ಧೈರ್ಯದಲ್ಲಿ ಮಾಡಿದ್ರು ನಮಗೆ ಹೋಗಿಲ್ಲ. ನಾವು ಒಂದ್ಸಲ ಶಾಕ್ ಆಗ್ಬಿಟ್ಟಿವಿ. ರೋಷನಾ ಸುಜಯ ನಾವು ನಾವೆಲ್ಲರೂ ಶಾಕ್ ಆಗ್ತೀವಿ. ನೀವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಜಿಲ್ಲಾ ಸಂಚಾಲಕರು ಇತಿಹಾಸ ಸಾಹಿತ್ಯಗಳು ಕನ್ನಡ ಭಾಷೆ ಹೇಗೆ ನಡೆದು ಇದು ಯಾವುದ್ರಲ್ಲಿ ಬರ್ತದೆ? ನಾವು ಕಾರ್ಯಕ್ರಮದಲ್ಲಿ ಯೋಗ ಧ್ಯಾನ ಮಂಥನ ಅಂತ ಇದ್ದೀವಿ. ಯೋಗ ಕೂಡ ನಾವು ಒಂದು ಸಣ್ಣ ಸಭೆ ಸೇರಿಬಿಟ್ಟು ಅದರಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರ ನಿಜಕ್ಕೂ ನಮಗೆ ಆಶ್ಚರ್ಯ ಆಯಿತು. ಕನ್ನಡ ಭಾಷೆ ಇಷ್ಟೊಂದು ಇತಿಹಾಸ ಇದೆಯಾ, ಇಷ್ಟೊಂದು ಈ ರೀತಿಯ ಒಂದು ಸಾಧನೆಯ ಮುಖಾಂತರ ಒಂದು ಬಹಳ ದೊಡ್ಡ ಒಂದು ಸಾಧನೆ ಮಾಡುವಂಥ ನಮ್ಮ ಭಾಷೆ ಇದೆ. ಅಂಥ ಭಾಷೆಯ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಒಂದು ಸುದೈವ ನಮಗೆ ಪಂಡಿತ ಸರ್ ಮಾಡಬಹುದು. ಅದು ಬೆಳೆದಂಥ ದಾರಿ ಹಾಗೆ ಅದಕ್ಕಾಗಿ ಯಾರ್ಯಾರು ಏನೇನು ತ್ಯಾಗಗಳನ್ನು ಮಾಡಿದ್ದಾರೆ, ಈ ಭಾಷೆಯನ್ನು ನಾವು ಜಾಗೃತಿಸಬೇಕು ಅಂತ ಬಹಳ ಸುದೀರ್ಘವಾಗಿ ಚೆನ್ನಾಗಿ ಮಾತನಾಡಿ ಅಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಹಾಗೆಯೇ 11ನೇ ತಾರೀಕು ಶ್ರೀಮತಿ ಗೀತಾ ಅವರು, ಗೀತಾ ಮುಖ್ಯಮಂತ್ರಿ ನಿಮಗೆಲ್ಲೂ ಗೊತ್ತಿರಬೇಕು. ಅವರು ಈ ಒಂದು ಮಲೆನಾಡಿನ ಒಂದು ಉದಯಮೂಟ ಅನ್ನೋಕ್ಕಾಗಲ್ಲ, ಯಾಕಂದರೆ ಈಗಾಗಲೇ ಅವರು ಉದಯಿಸುತ್ತಿದ್ದಾರೆ ಸಾಹಿತ್ಯ ರಂಗದಲ್ಲಿ. ಸಾಹಿತಿಗಳು ಅಂತ ಬಹಳ ಚೆನ್ನಾಗಿ ಗುರುತಿಸಿಕೊಂಡು ಒಳ್ಳೆಯ ಒಂದು ಸಾಹಿತ್ಯ ಸಾಧನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಹಿಳೆಯ ಒಳಪುರಿತನ ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂತಹ ನಮ್ಮ ಮಹಿಳಾ ಘಟಕದ ಎಲ್ಲ ಸದಸ್ಯರಿಗೂ ಪೂರ್ವಕ ಧನ್ಯವಾದಗಳು. ವಿವಿಧತೆಯಲ್ಲಿ ಮೆರೆಯಲಿ ಏಕತೆ, ನಿಸ್ವಾರ್ಥತೆಯಲ್ಲಿ ಅಳಿಯಲಿ ಅನೈತಿಕತೆ, ಸಾಮರಸ್ಯದಲ್ಲಿ ಬರದಿರಲಿ ಜಾತೀಯತೆ, ಆತ್ಮೀಯತೆಯಿಂದ ಸಾಗಲಿ ಏಕತೆ. ಈ ಮಾತುಗಳನ್ನು ಹೇಳ್ತಾ ಇದೀಗ ಉದ್ಘಾಟನೆಯನ್ನ ನೆರವೇರಿಸಲು ಆಗಮಿಸಿದ ಭೂದೇವಿಯ ಮಕುಟದ ನವಮಣಿಯೇ
ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ಸಚಿವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳು, ಬಂದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಕಳೆದ 10 ವರ್ಷದಿಂದ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಯೋಗ, ಮಾತು ಮಂಥನ, ಇನ್ನು ಕೆಲವಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿಕೊಳ್ತಾರೆ. ಯೋಗದಿಂದ ರೋಗ ಇಲ್ಲ ಅಂತಕ್ಕಂಥ ಮಾತುಗಳು ನಾವು ಕೇಳಿದ್ದೀವಿ. ಅಂದರೆ ನನಗೆ ಧರಣಿ ಕಳೆದ 40-50 ವರ್ಷದಿಂದ ಯೋಗ ಇಲ್ಲ, ರೋಗನೂ ಇಲ್ಲ, ನಮ್ಮ ಯೋಗನೇ ಬೇರೆ. ಅಂದರೆ ನಾನು ಇದನ್ನು ತಮಾಷೆಗೆ ಹೇಳಿದ್ದಾದರೂ ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಬದುಕು ಅದೇ ಥರ. ಜೊತೆಗೆ ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿತ್ವ ವಿಕಾಸದ ಬಗ್ಗೆ, ಮನುಷ್ಯನ ಬದುಕಿನ ಬಗ್ಗೆ ನೀವು ಚಿಂತನೆ ಮಂಥನ ಮಾಡಿ. ಒಬ್ಬ ಮನುಷ್ಯ ಒಳ್ಳೆ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಅಂತಂದರೆ ಮುಖ್ಯವಾಗಿ ಅವರಿಗೆ ಆ ಒಂದು ಆರೋಗ್ಯ ಚೆನ್ನಾಗಿ ದುಡಿತಾರೆ. ದುಡಿಮೆ ಅದೇನು ಅವಮಾನ ಅಲ್ಲ, ಕೆಟ್ಟದ್ದು ಯಾರೇ ಆಗಲಿ ಅವನ ಆರೋಗ್ಯನೂ ಚೆನ್ನಾಗಿದೆ. ಆದರೆ ನಾವು ಆಡೋ ಮಾತಿಗೂ ನಾವು ನಡ್ಕೊಳ್ಳೋ ರೀತಿಗೂ ಸ್ವಲ್ಪ ಹತ್ತಿರ ಇರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಕರೆದು ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಅನಿಸುತ್ತೆ. ದ್ವೇಷದಿಂದ ಕಾರಣ ಯಾರು ಒಳ್ಳೆ ಸಂಸ್ಕಾರವಂತರು, ವಿದ್ಯಾವಂತರು, ಯಾರು ನಮ್ಮ ಸಮಾಜನ, ನಮ್ಮ ದೇಶನ, ನಮ್ಮ ಜನನ, ನಮ್ಮ ಅಕ್ಕಪಕ್ಕದವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೋ ಅವನೇ ವಿದ್ಯೆ ಬರೀ ಡಿಗ್ರಿ ತಗೊಂಡು ಡಾಕ್ಟ್ರು, ಇಂಜಿನಿಯರು, ಇನ್ಯಾವುದೋ ಮಾಸ್ಟರ್ ಡಿಗ್ರಿಗಳು, ಏನು ವಿಜ್ಞಾನ ಅಂದರೆ ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ವ್ಯವಸ್ಥಿತವಾಗಿ ಒಂದು ವಿಚಾರವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ವಿಜ್ಞಾನ. ಯಾವುದೇ ವಿಷಯ ಆಗಲಿ ನಮ್ಮ ಬದುಕಿಗೆ ಅಗತ್ಯ ಇರತಕ್ಕಂಥ, ನಾವಿಲ್ಲಿ ಈ ಭಾಗದಲ್ಲಿ ಬದುಕ್ತಕ್ಕಂಥವ್ರು ಕೃಷಿ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಇನ್ಯಾವುದೇ ಉದ್ಯೋಗ ಮಾಡ್ಬೋದು. ಯಾವ ಉದ್ಯೋಗ ಮಾಡಿದರೂ ಗೌರವ ಇದೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಕಳೆದ 75-77 ಸ್ವಾತಂತ್ರ್ಯ ಆಗಿದೆ. ಅದು 77 ಹಿಂದಿಗೂ ಇವತ್ತಿಗೂ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ ಅಂತ ಅನುಮಾನ ಆಗಿದೆ. ಎಲ್ಲ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರ ಇರ್ಬೋದು, ಎಲ್ಲ ಒಂಥರ ವ್ಯಾಪಾರಕ್ಕೆ ಕಮರ್ಷಿಯಲ್. ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣ ಅಂದರೆ ಅದು ಇವತ್ತು ಜನ ಹೇಸಿಗೆ ಮಾಡುವ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಕ್ಷೇತ್ರಗಳು ಕೂಡ ಅದು ಹೊರತಾಗೇನಿಲ್ಲ. ಇದನ್ನು ತಿದ್ದತಕ್ಕಂಥ ಕೆಲಸ ನೀವು ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, 4 ಜನ ಆದರೂ ನಾನಿಲ್ಲಿ ಬರೀ ಭಾಗ್ಯ ಬಿದ್ದು ಮಾಡೋದು ನನ್ನ ಹಳೆ ಚಟನೆ ಕಾರ್ಯಕ್ರಮ ಆದರೆ ಆಗಿದೆ. ಈಗೇನಂತ ಹೇಳಿದ್ರೆ ಭಾಳ ಎಲ್ಲ ಕಾರ್ಯಕ್ರಮದಾಗ ಬರೋದು, ಭಾಷಣ ಮಾಡೋದು ಅವರಿಗೆ ಬಿಟ್ಟಾಯಿತು.
ಅವನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಾಗಲಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದಾಗಲಿ ಎಷ್ಟು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಏನಾದರೂ ಈಗ ನೀವು ನಾಡಗೀತ ಹಾಡಿದ್ರಿ ಕುವೆಂಪುರವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂತು, ಡಾಕ್ಟರೇಟ್ ಪ್ರಶಸ್ತಿ ಬಂತು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿತ್ತು, ದೊಡ್ಡ ಹುದ್ದೆಲಿತ್ತು. ಅವ್ರ ಬದುಕು ಎಷ್ಟು ಸರಳವಾಗಿತ್ತು, ಏನು ದುಡ್ಡು ಮಾಡಿಕೊಡ್ತಿಲ್ಲ, ಸಹಾಯವಾಗುವ ಆ ಮನುಷ್ಯ ಎಲ್ಲದನ್ನು ತಿಳ್ಕೊಂಡು ಧರ್ಮವನ್ನು ತಿಳ್ಕೊಂಡಿದ್ದಾರೆ, ಬದುಕು ಬೆಳಿಗ್ಗೆ ಬದುಕನ್ನು ತಿಳ್ಕೊಂಡಿದ್ದಾರೆ, ಪ್ರಪಂಚದ ಎಲ್ಲ ಜ್ಞಾನವನ್ನು ತಿಳ್ಕೊಂಡು ಅದನ್ನು ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ. ಅವರಿಗೆ ಒಂದೆರಡರ ಅಧ್ಯಯನಗಳು, ಅವರ ಪುಸ್ತಕಗಳು ಒಂದು ದೊಡ್ಡ ಗ್ರಂಥ ಭಂಡಾರವೇ ಇದೆ. ಅಂಥವ್ರು ಬದುಕಿದ್ದಾಗೆ ಇವತ್ತಿನ ಸಮಾಜದಲ್ಲಿ ಅಂಥವ್ರನ್ನ ನಾವು ಯಾರನ್ನಾದ್ರೂ ಒಬ್ಬರನ್ನಾದ್ರೂ ಹುಡುಕೋದಕ್ಕೆ ಸಾಧ್ಯನಾ? ನಮ್ಮ ಬದುಕಿನಲ್ಲಿ ನಾವೇನಾದರೂ ಮಾಡಬೇಕು ಉದ್ದೇಶ ಇದ್ದರೆ ನಾವಂಥ ಸಮಾಜನ ಕಟ್ಟೋದಕ್ಕೆ ಪ್ರಯತ್ನ ಮಾಡಬೇಕು. ಮಾತಾಡೋದೊಂದು, ಕೆಲಸ ಮಾಡೋದು ಇನ್ನೊಂದು ಜೀವನದಲ್ಲಿ ಆಗಬಾರದು. ಅದೇ ವಿದ್ಯೆ, ಅದೇ ಸಂಸ್ಕಾರ, ಅದೇ ರೀತಿ ಬದುಕಬೇಕು. ಯೋಗದ ಮುಖಾಂತರ ಬದುಕಲಿ, ಕೆಲಸ ಮಾಡಿ. ಈ ಊರಿಗೆ ಸಂಬಂಧಪಟ್ಟಂಥ ಶಿಲಾಶಾಸನಗಳು ಹುಡುಕ್ತಾ ತುಂಬ ಕೆಲಸ ಮಾಡ್ತಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಇಷ್ಟೇ ಅಂತ ನನಗಿವತ್ತು ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಸಂದರ್ಭ ಮಾತನ್ನು ಮುಗಿಸಿದ್ದೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ ಇದರ ಅಧ್ಯಕ್ಷರಾದ ಆರ್ ಸತೀಶ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಇನ್ನೊಬ್ಬ ಮಹಿಳಾ ಅಧ್ಯಕ್ಷರಾದ ಮಮತಾಜ್ ಬೇಗಂ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಜಿ ಕೆ ಮಂಜಪ್ಪಯ್ಯನವರೇ, ಶೇಖರ್ ಶೆಟ್ಟರೆ, ಎಚ್ ಆರ್ ಪಾಂಡ್ರಂಗ್ ಅವರೇ, ಪ್ರೇಮ್ ಅವರೇ, ಕೆ ಸಿ ಧರ್ಮೇಂದ್ರ ಅವರೇ ಹಾಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರಿಗಳು, ತುಂಬ ಸಂತೋಷ ಮತ್ತು ಖುಷಿ ಆಗ್ತಾ ಉಂಟು. ಕಳೆದ 9 ದಿನಗಳಿಂದ ಈ ಒಂದು ಏನು ಶ್ರಾವಣ ಸಂಜೆ ಅಂತೇಳಿ ನೀವೆಲ್ಲ ಇಲ್ಲಿ ಸೇರಿಕೊಂಡು ನಾವು ದಿನ ನೋಡ್ತಿದ್ದೀವಿ. ಎಲ್ಲ ಪೇಪರ್ನು ಎಲ್ಲ ಇದರಲ್ಲೆಲ್ಲರೂ ಬರೀ ಕನ್ನಡ ಸಾಹಿತ್ಯ ಪರಿಷತ್ ಅದು ಹೆಚ್ಚಿನ ಮಹಿಳೆಯರದೇ ಸುದ್ದಿಗಳು ಕಳಿಸೋದೆಲ್ಲ ಭಾರಿ ಪ್ರಚಾರ ಮತ್ತು ಒಳ್ಳೆ ತಂಪನ್ನು ಕೊಟ್ಟಿದ್ದೀವಿ. ಬಂಧುಗಳೇ, ಇದು ಬರೀ ಈ 9 ದಿನದ ಕಾರ್ಯಕ್ರಮ ಮಾತ್ರ ಅಲ್ಲ. ನಾವು ಸುಮಾರು ವರ್ಷಗಳು ನೋಡ್ತಿದ್ದು ಕಳಸದಲ್ಲಿ ನಮ್ಮ ಅಧ್ಯಕ್ಷರಾದ ಸತೀಶ್ ಚಂದ್ರವರು, ಆರ್ ಸತೀಶ್ ಚಂದ್ರವರು ಈ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ತಾರೆ. ಕಳೆದ 2 ವರ್ಷದಿಂದ ನಾನು ಪ್ರಾರಂಭದಲ್ಲಿ ಇವ್ರನ್ನ ಅಧ್ಯಕ್ಷ ಅಂತ ಅನೌನ್ಸ್ ಮಾಡಿದಾಗ ಇವ್ರು ಏನು ಮಾಡ್ತಾರಪ್ಪ ಅಂತ ನನಗಾಗಿತ್ತು. ಹೆಚ್ಚಿನ ಅಂಶ ಇವ್ರು ಏನೂ ಕೆಲಸ ಮಾಡೋಕ್ಕಿಲ್ಲ ಅಂತ. ಆದರೆ ಯಾರೂ ಹಿಂದಿನ ದಿನಗಳಲ್ಲಿ ಮಾಡಿದಂಥ ಒಳ್ಳೊಳ್ಳೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು, ಕನ್ನಡದ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ನಿಜವಾಗ್ಲೂ ಸಂತೋಷ. ಬರೀ ಹೌದಲ್ಲ, ಅವ್ರ ಜೊತೆ ಇಡೀ ಘಟಕ ಏನು ತಾಲೂಕು ಸಮಿತಿ ಉಂಟಲ್ಲ. ನಿನ್ನೆ ಮಾತಾಡ್ತಿದ್ದಾಗ ಅವ್ರು ಹೇಳಿದರು, ನಾನು ಹೇಳಿದೆ ನೀವು ತುಂಬ ಕಾರ್ಯಕ್ರಮ ಎಲ್ಲ ಮಾಡಿದ್ರಿ ಸತೀಶ್ ಅವರೇ, ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಉಂಟು ಅಂತ. ಅವ್ರು ಹೇಳಿದರು, ಇಲ್ಲ ನನಗೆ ನಮ್ಮ ಊರಿನ ಸಹೋದರಿಯರು ತುಂಬ ಸಹಕಾರ ಕೊಟ್ಟು ವಿಶೇಷವಾಗಿ ವಿಶೇಷವಾಗಿ ಮಮತಾಜ್ ಬೇಗಂ ಅವರು ಎಲ್ಲ ತುಂಬ ಕಾರ್ಯಕ್ರಮ ಮಾಡಿದ್ರೆ ನನಗೆ ಬೆನ್ನೆಲುಬಾಗಿ ನಿಂತರು. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಎಲ್ಲ ಈ ಒಂದು ಪರಿಷತ್ತಿನ ಮಹಿಳಾ ಅಕ್ಕ ತಂಗಿಯರಿಗೂ ಅಕ್ಕ ತಂಗಿಯರಿಗೆ ಪೂರ್ವಕ ವಂದನೆ ಸಲ್ಲಿಸ್ತೇವೆ. ಬಂಧುಗಳೇ, ನಾವು ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಈ ಊರಿನಲ್ಲಿ ಹುಟ್ಟಿ ಬೆಳೆದಂಥವ್ರಿಗೆಲ್ಲ ಗೊತ್ತು. ಮಮತಾಜ್ ಬೇಗಂ ಅವರು ಮೊದಲಿಂದನೂ ಅಷ್ಟೇ, ಅವರು PUC ಮುಗಿದವರು ಡಿಗ್ರಿ ಮಾಡಿ PUC ಮುಗಿದಾಗಲೇ ಒಂದಷ್ಟು ಹುಡುಗಿಯರು ಕಟ್ಕೊಂಡು, ಒಂದಷ್ಟು ಹುಡುಗರು ಕಟ್ಕೊಂಡು ಈ ಕಳಸದಲ್ಲಿ ಹಲವಾರು ಸಾಹಿತ್ಯ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ, ಅದು ಡ್ರಾಮಾ ಇರ್ಬೋದು, ಸಂಗೀತ ಇರ್ಬೋದು, ಆರ್ಕೆಸ್ಟ್ರಾಗಳು ಇಟ್ಕೊಂಡು ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದರಲ್ಲಿ ಅಂಥ ಒಂದು ಈ ರೀತಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಮಾಡ್ತಿರಲಿಲ್ಲ, ಅಂತೂ ಮಾಡ್ತಿದ್ರು. ನಮ್ಮೂರಲ್ಲಿ ತುಂಬ ಕೆಲಸ ಮಾಡಿದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ. ಹಾಗೆ ಮತ್ತೊಂದು ಹೆಮ್ಮೆ ವಿಚಾರವೇನೆಂದರೆ,
ಕಳಿಸೋದು ಬೇಕಾದಷ್ಟು ನನ್ನ ಸಾಹಿತಿಗಳಿದ್ದಾರೆ. ಇತ್ತೀಚೆಗೆ ನಮ್ಮ ಪ್ರೇಮ್ ಅವರು ಯಾವುದೋ ಒಂದು ಹಳ್ಳಿಗಾಡಿನಿಂದ ಬಂದವರು, ಕೇರೆತ್ತು ಎಂಬ ಕಾದಂಬರಿ ಬಂದು ತುಂಬ ಚೆನ್ನಾಗಿ ಬಂದು. ಅದೇ ರೀತಿ ನಮ್ಮ ಜಾನಕಿ ಮೇಡಮ್, ಡಾಕ್ಟರ್ ಜಾನಕಿ ಇದೀಗ ಆಶಯ ನುಡಿಗಳನ್ನು ಆಡಲಿದ್ದಾರೆ. ಪ್ರಗತಿಪರ ಕಾಫಿ ಬೆಳೆಯನ್ನು ಬರೆದಂತಹ ಕಳಿಸಿದ ಹಿರಿಯ ರಾಜಕಾರಣಿಯಾಗಿರುವಂತಹ ಶ್ರೀಯುತ ಕೆ.ಸಿ. ಧರಣೇಂದ್ರ ಇವರು. ಆಯೋಜನೆ ಮಾಡಿದಂಥ ಸಮಾರಂಭದ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸತೀಶ್ ಅವರು, ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನನ್ನ ಸ್ನೇಹಿತ ಮಂಜಪ್ಪಯ್ಯನವರೇ, ಹಾಗೂ ನಮ್ಮ ಪ್ರವೇಶ ನುಡಿಯನ್ನು ಮಾತನಾಡಿದಂಥ ನಮ್ಮ ಮಿತ್ರ ಶೇಷಗಿರಿ ಅವರೇ, ಪ್ರೇಮ್ ಕುಮಾರ್ ಅವರೇ, ಮತ್ತು ನಮ್ಮ ಶೇಷಗಿರಿ ಹೇಳಿದಾಗೆ ನಮಗೆಲ್ಲ ಕಲ್ಲಾದರೂ ಅದನ್ನು ಶಾಸನ ರೂಪದಲ್ಲಿ ಎಲ್ಲ ಕಡೆ ಜನಗಳ ತಿಳುವಳಿಕೆಗೆ ತರುವುದಕ್ಕೆ ಸತತ ಪ್ರಯತ್ನ ಮಾಡ್ತಿರುವಂಥ ಪಾಂಡುರಂಗ ಅವರೇ, ಹಾಗೂ ಶೇಖರ್ ಶೆಟ್ಟಿ ಅವರೇ, ಮಮತಾಜ್ ಬೇಗಂರವರೇ, ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಅಭಿಮಾನಿಗಳೇ ಮತ್ತು ನಮ್ಮ ಮಾಧ್ಯಮ ಮಿತ್ರರೇ, ಈ ದಿವಸ ಶ್ರಾವಣ ಸಂಜೆ ಅಂತ ಹೆಸರಿಟ್ಟು ಯೋಗ, ಧ್ಯಾನ, ಮಾತು, ಮಂಥನ. ಬಹುಶಃ ಇದೊಂದು ಶ್ರಾವಣ ಸಂಜೆ ಅಂದರೆ ನೀವು ಆಶೆಗೆ ಹೋಗಿ ಅಂತ ಕೊಟ್ಟಿದ್ರಿ, ಆಸೆ ಹೇಳಿಬಿಡ್ತೀನಿ ನಾವು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ. ಜ್ಯೇಷ್ಠ ಮತ್ತು ಆಷಾಢದಲ್ಲಿ ಮಲೆನಾಡು ಭಾಗದಾಗೆಲ್ಲ ಕೃಷಿ, ಮಳೆ ಇದರಲ್ಲೆಲ್ಲ ನಾವು ಒಂಥರ ಕುಗ್ಗಿ ಹೋಗಿರ್ತೀವಿ. ಶ್ರಾವಣ ಮಾಸ ಬಂದರೂ ಕೂಡ ಎಲ್ಲರಿಗೂ ಒಂದು ಉಲ್ಲಾಸ. ಯಾಕೆಂದರೆ ಮಳೆ ಕಡಿಮೆ ಆಗಿರ್ತದೆ, ಒಳ್ಳೆ ಬೆಳಕು ಬರ್ತಿದೆ, ಒಳ್ಳೆ ಗಾಳಿ ಬರ್ತದೆ. ಕೃಷಿನಲ್ಲೂ ಎಲ್ಲ ಹಿಂದೆ ಕೃಷಿ ಕುಟುಂಬವರೇ ಆಗಿರೋದ್ರಿಂದ ಕೃಷಿನಲ್ಲೂ ನಾವು ಸ್ವಲ್ಪ ಪ್ರಗತಿಯನ್ನು ಆವಾಗ ಸಾಧಿಸಿರ್ತೀವಿ. ಈ ಸಂದರ್ಭದಾಗ ಆ ಥರದ ಒಂದು ಕಾರ್ಯಕ್ರಮವನ್ನು ನೀವು ಇಟ್ಕೊಂಡಿದ್ರೆ, ಮಾತು ಮಂತ್ರ, ನಾವು ಸೇರಿದರೆ ಒಂದು ರಾಜಕೀಯ ಪಕ್ಷದವರು ಸೇರಿದರೆ ಇನ್ನೊಂದು ರಾಜಕೀಯ ಪಕ್ಷದವ್ರನ್ನ ಟೀಕೆ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು. ಒಂದು ಜಾತಿಯವರು ಒಂದು ದೇವಸ್ಥಾನದಲ್ಲೂ ಇನ್ನೊಂದು ಕಡೆ ಸೇರಿದ್ರೆ ಆ ಧರ್ಮದವ್ರು ಹಾಗೆ ಮಾಡಿದ್ರು, ಈ ಧರ್ಮದವ್ರು ಹೀಗೆ ಮಾಡಿದ್ರು ಅಂತ ಮಾತಾಡೋದು ಬಿಟ್ಟರೆ ಇನ್ ಜನರಲ್ ಆಗಿ ಮಾತಾಡುವಂಥದ್ದು ಇದೇ ಜಾಗ. ಈ ಜಾಗದ ಕೂತಲ್ಲಿ ನೋಡಿ ಎಲ್ಲ ಜಾತಿಯವರು ಇದ್ದಾರೆ. ನೀವು ಎಲ್ಲರದ್ದು ಅಭಿಪ್ರಾಯ ಏನಿದೆ ಅಂದರೆ ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ನುಡಿಯನ್ನು ನಾವು ಹೇಗೆ ಉಳಿಸ್ಕೊಳ್ಬೇಕು, ನಮ್ಮ ಸಾಹಿತ್ಯ ಕೃಷಿನ ಹೇಗೆ ಮಾಡಬೇಕು ಅಂತ ಹೇಳುವ ಒಂದೇ ಚಿಂತನೆ ಇರೋದ್ರಿಂದ ಒಬ್ರಿಗೊಬ್ಬರಿಗೆ ವಿಚಾರ ವಿನಿಮಯ ಮಾಡಿದಾಗ ಪರಸ್ಪರ ವಿಶ್ವಾಸ, ಆಮೇಲೆ ನಂಬಿಕೆ, ಗೌರವ ಇದೆಲ್ಲ ಬರ್ತದೆ. ಇದಕ್ಕೆ ಈ ಥರದ ಕಾರ್ಯಕ್ರಮ ಬಹಳ ಪೂರಕ. ಇದರಲ್ಲಿ ನಾನೊಂದು 2-3 ಜನ ಸ್ವಲ್ಪ ಗುರುತಿಸ್ಬೇಕಾಗ್ತದೆ. ಬಹಳ ಹಿಂದೆ ಬಹುಶಃ ನನಗೆ ವರ್ಷ ಮರ್ತೋಗಿದೆ, ಆವಾಗ ಮೊದಲನೇ ಸಾರಿ ಲಿಂಗಯ್ಯನವರು MLA ಆಗಿದ್ದರು, ನಜೀರ್ ಸಾಬ್ ಮಂತ್ರಿ ಆಗಿದ್ದರು. ಕಳಸದಲ್ಲಿ ಒಂದು ಜಿಲ್ಲಾ ಮಟ್ಟದ ಯುವಜನ ಮೇಳ ಆಗಿತ್ತು. ಆವಾಗ ಮಮತಾಜು ಶುಭರು ಬಾರಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು. ರಂಗಮಂದಿರ ಅವಾಗ ನಾನು 17 ಕೆಲಸ ಮಾಡಿದ್ದೆ, ರಂಗಮಂದಿರ ಮಾಡಿಕೊಂಡಿದ್ದೆ. ಈಗ ಅದೇ ರಂಗಮಂದಿರ ಇಂಪ್ರೂವ್ ಆಗಿ ಕಳಿಸ್ತಲ್ಲಿದ್ದೆ. ಕಳೆದ ಸಾರಿ ನಾವೆಲ್ಲ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಸಾಹಿತ್ಯ ಸಮ್ಮೇಳನ ಮಾಡೋದು. ಅದರಲ್ಲಿ ಇವ್ರದ್ದು ಭಾಳ ಇದಿತ್ತು. ಮಮತಾಜ್ ಇದ್ದರು, ಸುಜಯ ಇದ್ದರು, ಶೇಷಗಿರಿ, ಸತೀಶ್ ಅವರು ಭಾಳ ಪ್ರಮುಖ, ಶೆಟ್ಟರು, KKB ಅವರು, ಮಂಜಪ್ಪ ಎಲ್ಲ ಸೇರಿ ಒಂದು ಒಳ್ಳೆಯ ಸಾಹಿತ್ಯ ಸಮ್ಮೇಳನ ಇಷ್ಟು 3 ದಿವಸ ಮಾಡಿದ್ದು, 2 ದಿವಸ ಮಾಡಿದ್ದು. ಆ ಕೊನೆಯ ದಿವಸ ನಾನೊಂದು ಮಾತು ಹೇಳಿದ್ದೆ ಆ ವೇದಿಕೆಯಲ್ಲಿ, ನಮಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಮುಂದೆನೂ ನಾವು ಇಂಥ ಕಾರ್ಯಕ್ರಮ ಮಾಡೋಣ. ಆ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಈಗ ನಾನು ಬಹಳ ಒಳ್ಳೆಯ ಕಾರ್ಯಕ್ರಮ ಇದ್ದಾಗ ರವೀಂದ್ರ ಕಲಾಕ್ಷೇತ್ರ ಹೋಗಿ ನೋಡ್ಕೊಂಡ್ಬರ್ಬೋದು, ಅಥವಾ ನೀವು ನೋಡ್ಕೊಂಡ್ಬರ್ಬೋದು. ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯನಿಗೆ ಅಂಥದ್ದು ನೋಡೋಕ್ಕಾಗೋದಿಲ್ಲ. ಅವನಿಗೆ ನಾವು ನಮ್ಮೂರಲ್ಲಿ ಅಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಅಂಥ ವಿದ್ವಾಂಸರನ್ನು ನಾವು ಕರೆಸಿ ಇಲ್ಲಿ ಅವರ ಪ್ರತಿಭೆಯನ್ನು ನಮ್ಮ ಜನಗಳಿಗೆ ತೋರಿಸಿದಾಗ ನಮ್ಮ ಸಂಸ್ಕೃತಿ ಹೀಗಿದೆ ಅಂತ ಹೇಳೋದು ಸಾಮಾನ್ಯ ಮನುಷ್ಯರಿಗೂ ಅರಿವಾಗ್ತದೆ. ಇದರಲ್ಲಿ ಮಾಧ್ಯಮದ ಮುಖಾಂತರ ನೀವಿಬ್ಬರು ಬಹಳ ಇದು ಮಾಡ್ತಾ ಇದ್ದೀರಿ. ಇನ್ನು ನಮ್ಮ ಕೆಳೂರು ಮಿತ್ರರು ಮತ್ತು ರಾಜಣ್ಣ, ಇವರು ನಮ್ಮ ಮಾಸ್ಟರ್, ಇವರೆಲ್ಲ ಏನು ವಾಟ್ಸಪ್ಪಲ್ಲಿ ಇದರಲ್ಲೆಲ್ಲ ಇವತ್ತು ಹಾಕ್ತಾ ಇರುವಂಥ ಒಂದು ಸಂದೇಶಗಳು ನಮ್ಮ ಸಂಸ್ಕೃತಿಗೆ ಎತ್ತಿಡ್ತಾ ಇದೆ. ಈ ಥರ ನಾವು ಯಾವುದೇ ಫೀಲ್ಡಲ್ಲಾಗಲಿ ಚರ್ಚೆಯನ್ನು ಆರೋಗ್ಯಕರವಾಗಿ ಮಾಡಬೇಕು, ಕಾಮೆಂಟ್ ಮಾಡಬಾರ್ದು. ಯಾಕೆ 100 ಒಳ್ಳೆಯದಿದ್ದಾಗ ಒಂದು 25 ಕೆಟ್ಟದ್ದು ಬಂದೇ ಬರ್ತದೆ. ಅದನ್ನು ನೆಗ್ಲಿಜಬಲ್, ನಾವು ಅದನ್ನು ಯೋಚನೆ ಮಾಡಬಾರ್ದು.
ಮತ್ತು ಇನ್ನೊಂದು ನನಗೊಂದು ಆಶಯದ ಬಗ್ಗೆನೇ ಹೇಳಿದ್ದೀರಿ. ನಮ್ಮ ಸಂಗೀತ ಶಾಲೆ ಮಾಡೋದಕ್ಕೆ ಕಲ್ಮಕ್ಕಿಲಿ ಒಂದು ಸ್ವಲ್ಪ ಜಾಗ ಮಂಜೂರಾಗಿತ್ತು ನಮ್ಮ BK ಸುಮಿತ್ರಾ ಫೌಂಡೇಶನ್ಗೆ. ಅದು ನನಗೆ ಯಾರೋ ಮೊನ್ನೆ ಅಂತ ಹೇಳಿದ್ರು, ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಗ್ರ್ಯಾಂಟ್ ಕ್ಯಾನ್ಸಲ್ ಆಗುವಂಥ ಒಂದು ಸ್ಥಿತಿಲಿದೆ ಅಂತ ಯಾರೋ ಅವರು ನನಗೆ ಪಕ್ಕಾ ನ್ಯೂಸ್ ಅಲ್ಲ, ಬಟ್ ನನಗೆ ಅದು ಬಂದಿದೆ. ದಯವಿಟ್ಟು ನೀವು ಏನು ನಮ್ಮ ಸಾಹಿತ್ಯ ಪರಿಷತ್ತು ನಿಮ್ಮದೇನು ಸಂಘಟನೆ ಇದೆ, ನೀವು ಅದನ್ನು ಕೈಗೆ ತಗೊಳ್ಳಿ. ನಿಮಗೊಂದು ಸರಿಯಾದ ಪರ್ಮನೆಂಟ್ ಜಾಗ ಇಲ್ಲಿ ಕಾರ್ಯಕ್ರಮಗಳು ಮಾಡಿಕೊಳ್ಳೋದಕ್ಕೆ. ಇವತ್ತು ನಿಮ್ಮ ಸೊಸೈಟಿಯವರು 10 ದಿವಸ ಕೊಟ್ಟಿದ್ದಾರೆ, ನೀವು ಮಾಡಿದ್ದೀರಿ, ನಾಳೆ ಇನ್ನೊಬ್ರು ಕೊಡ್ಬೋದು. ಆದರೆ ನಿಮ್ಮದೇ ಅಂತ ಒಂದು ಜಾಗವನ್ನು ಮಾಡಿಕೊಂಡಾಗ ಈ ಕಲೆ, ಸಂಸ್ಕೃತಿ, ವಿಶ್ವಾಸ ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ಬೋದು. ಇವತ್ತು ನಾವೆಲ್ಲ ಮುಂದೆ ಬೆಳೆದು ಹೇಳಿದಂಗೆ ನಮಗೆಲ್ಲ ವಯಸ್ಸಾಯಿತು, ನಾವಿನ್ನು ಭಾಳ ಹೆಚ್ಚಂದ್ರೆ 1-2 ವರ್ಷ ಕರೆದು ನಿಮ್ಮ ಜೊತೆ ಬರ್ಬೋದು. ನೀವು ಅದನ್ನೇನಾದ್ರು ಮಾಡ್ತೀವಿ ಅಂತಾದರೆ ಅದರ ಕಟ್ಟಡ ಕಟ್ಟಬೇಕಾದ ಸಂದರ್ಭದಲ್ಲಿ ನಾವೆಲ್ಲ ಸಮಾನ ಮನಸ್ಕರು ನಮ್ಮ ಶಕ್ತಿ ಮೀರಿ ನಿಮ್ಮ ಈ ಪರಿಷತ್ತಿಗೆ ನಾವು ಸಹಾಯ ಮಾಡ್ತೀವಿ. ಶಕ್ತಿ ಮೀರಿ ಅದರಲ್ಲಿ ಏನೂ ಸಂಕೋಚನ ಇಲ್ಲ, ಇದು ಇಲ್ಲ, ಅದನ್ನು ನಾವು ಮಾಡ್ತೀವಿ. ಅದೊಂದು ನಮ್ಮದು ಆಶಯ ಇದೆ. ಜೊತೆಗೆ ನೀವೆಲ್ಲ ಪ್ರತಿ ವರ್ಷವೂ ಈ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು. ಪಾಂಡುರಂಗ ಅವ್ರದ್ದು ಇತಿಹಾಸ ಭಾಳ ಚೆನ್ನಾಗಿದೆ. ನಾವೊಂದು ಈಗ ಧಾರ್ಮಿಕ ವಿಷಯಕ್ಕೆ ಬಂದಾಗ ನಾನು ಸ್ವಲ್ಪ ನಮ್ಮ ಜೈನರಿದ್ರಲ್ಲಿ ನಮ್ಮಲ್ಲೆಲ್ಲೋ ಕೂರಿಸಿದಾಗ ಅದು ರಾಜಣ್ಣ ಬಂದು ಅಲ್ಲಿ ಬಸದಿ ಹಾಳಾಗಿದೆ, ದೇವಸ್ಥಾನ ಹಾಳಾಗಿದೆ, ಬಾ ಮಾಡುವಂಥ. ಆದರೆ ಎಲ್ಲಿ ಹೋದ್ರು ನನಗೆ ಇತಿಹಾಸನ ದೊರಕಿಸ್ಕೊಡುವಂಥದ್ದು ಪಾಂಡುರಂಗ ಅವರೇ. ಅವರಲ್ಲಿ ಶಾಸನಗಳನ್ನು ಓದಿಕೊಡ್ತಾರೆ. ನಾನು ಎಷ್ಟು ಮಟ್ಟಿಗೆ ಸಫಲರಾಗ್ತವೋ ಇಲ್ಲೋ ಗೊತ್ತಿಲ್ಲ. ಮಂಜಪ್ಪನವರೇ, ಮೊನ್ನೆ ಕೇಂದ್ರದ ಮಂತ್ರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಬಂದೆ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದೆ. ಕಳಸ ತಾಲೂಕಿನ ಈಗ ಮೈನಾರಿಟಿ ಮಿನಿಸ್ಟರ್ ಕಿರಣ್ ರಿಜಿಜು ಅವರಿಗೆ ಕಳಸ ತಾಲೂಕಿನ ಅಲ್ಪಸಂಖ್ಯಾತರ ದೇವಾಲಯಗಳಿಗೆ ಅಭಿವೃದ್ಧಿಗೆ ನೀವು ತಾಲೂಕು ವೈಸ್ ನಮಗೆ ಸಹಾಯ ಮಾಡಿ, ಕೇಂದ್ರದಲ್ಲಿ ದುಡ್ಡಿದೆ ಅಂತೇಳಿ ನಿಮ್ಮ MP ಅವರಿಂದ ಒಂದು ಲೆಟರ್ ಹಾಕ್ಸಿದ್ದೇನೆ, ಕುಮಾರಸ್ವಾಮಿ ಅವರಿಂದ ಒಂದು ಲೆಟರ್ ಹಾಕ್ಸಿದ್ದೇನೆ, ಬೊಮ್ಮಾಯಿ ಅವರಿಂದ, ಜಗದೀಶ್ ಅವರಿಂದ ಎಲ್ಲ ಲೆಟರ್ ಹಾಕಿಸಿ ತಗೊಂಡೋಗಿ ಮಾತಾಡಿದ್ದೇನೆ. ಅವ್ರ ಮನೆ ಹಾಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಉಳಿಬೇಕು ಅಂತಾದರೆ ನಾವೆಲ್ಲ ಆ ರೀತಿ ಪ್ರಯತ್ನ ಮಾಡಬೇಕು. ಅವರವರ ಕ್ಷೇತ್ರದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಭಾಳ ಹಿಂದೆ ಒಬ್ಬರು ಬಹಳ ತೊಂದರೆ ನಿಜ. ನಿಮ್ಮ ಇಲಾಖೆಯವರಲ್ವಾ? ಹೌದು. ಅದು ಬಿಟ್ಟು ನಮಗೆ ರಾಜಣ್ಣೆ, ಹೀಗೆ ಎಲ್ಲ ಇಲಾಖೆಯಲ್ಲಿ ಒಬ್ಬರು ಇರ್ತಾರೆ. ನಮ್ಮಲ್ಲಿ ನಮ್ಮ ಜಾತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡವರು ಕಮಲ ಅವರು ರಾಜ್ಯ ಮಟ್ಟದಲ್ಲಿ ಬಹಳ ಪ್ರಶಸ್ತಿ ತಗೊಂಡ್ರು. ಇನ್ನು ಉಳಿದವ್ರ ಹೆಸರಲ್ಲಿ ಹೇಳಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಅದಕ್ಕೆ ಅವರಿಗೆ ಪ್ರತಿಭೆಗೆ ಅವಕಾಶ ಬೇಕು. ಈಗ ನಮ್ಮಲ್ಲಿ ಇವರಿಬ್ಬರು ರಿಪೋರ್ಟ್ ಮಾಡ್ತಾರೆ, ಇವರಿಬ್ಬರು ಮಾಡೋ ರಿಪೋರ್ಟನ್ನು ಹಿಂದೆ ಯಾರು ಮಾಡಿದ್ರು ಅವ್ರು ತಗೊಂಡಾಗ ಎಲ್ಲೂ ಇಡ್ತಿದ್ರು. ನಮಗೇನಂದ್ರೆ ನಮ್ಮ ನಿರ್ಮಾಣ ಬಹಳ ಸಸಾರ, ಸುದೀಶ್ ಮಾಡ್ದ, ಗಣೇಶ್ ಮಾಡ್ದ ಅಂತ. ಹಾಗೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಿ, ಅಷ್ಟು ಒಳ್ಳೆ ಕೆಲಸಕ್ಕೂ ನಾವು ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ಈ ಒಂದು ಯೋಚನೆಗಳು ನಿಮ್ಮ ಈ ಜನಗಳ ಜೊತೆ ಬೆರಿಬೇಕು, ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥ ಒಂದು ಮೊನ್ನೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾದ ಆ ದಿನದ ವಿಚಾರವನ್ನು ಹೇಳಿದ್ದೀನಿ. 2ನೇ ದಿನ ಇರಬೇಕಾದ್ರೆ ನಮ್ಮ ಸತೀಶ್ ಚಂದ್ರರನ್ನು ಹೇಳಿದ್ವಿ, ಈ ಥರ ಕಾರ್ಯಕ್ರಮ ಮಾಡೋಣ ಅಂತ. ನನಗೆ ಆಶ್ಚರ್ಯ ಆಯಿತು ಮತ್ತು ಹೆದರಿಕೆ ಕೂಡ ಆಯಿತು. 2 ದಿವಸದಲ್ಲಿ ನಾವು ಹೇಗೆ ಮಾಡಲಿಕ್ಕಾಗ್ತದೆ? ಅದಕ್ಕಾದ ಕೆಲವು ವಿಚಾರಗಳು ಬೇಕು, ಓದಬೇಕು, ಎಲ್ಲರೂ ಬೇಕಾಗ್ತದೆ ನಮಗೆ. ಆದರೂ ಕೂಡ ನಮ್ಮ ಮಮತಾ ಹತ್ರ ನಾನು ಫೋನ್ ಮಾಡಿ ಹೇಳಿದೆ. ಹಾಗೆ ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರ ಹತ್ರ ಕೂಡ ನಾನು ನನ್ನ ಮನಸ್ಸಾದ ಕೆಲವು ವಿಚಾರಗಳನ್ನು ಹೇಳಿಕೊಂಡೆ. ಇವರೆಲ್ಲರ ಪ್ರೋತ್ಸಾಹದಿಂದ ಮಾರನೇ ದಿವಸ ಅಂದರೆ 1 ದಿವಸ ಬಿಟ್ಟ ನಂತರ ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಒಂಥರ ಹುಮ್ಮನಿಸ್ಕೊಂಡು, ಅದರೊಟ್ಟಿಗೆ ನಮ್ಮ ಡಾಕ್ಟರು ಹಾಗೆ ಸುಜಯಕ್ಕನವರು ಹಾಗೆ ಇಲ್ಲಿ ತುಂಬ ಜನ ನನಗೆ ಪ್ರೋತ್ಸಾಹ ಕೊಟ್ಟರು. ಮುಖ್ಯವಾಗಿ ಮಾರನೇ ದಿವಸ ನಾನು ಹೇಳದೇ ಬಂದಾಗ ಇನ್ನೊಂದು ದಿವಸ ಇತ್ತು ನಮಗೆ, ಬೇಡ ಅದನ್ನು ಮುಂದುವರಿಸೋಣ ನಾವು. ಯಾಕೆಂತ ಹೇಳಿದ್ರೆ ಈ ಪರಿಸ್ಥಿತಿ ನೋಡಿದ್ರೆ ಜನ ಒಟ್ಟಾಗೋದು ಕಷ್ಟ. ಯೋಗ ಅಂತ ಹೇಳಿದ ಕೂಡಲೇ ಬರೋದಿಲ್ಲ, ಭಾಳ ಕಷ್ಟ. ಬರ್ತಾರೆ 4 ಜನ, 2 ದಿವಸ ಬರ್ತಾರೆ, ಮುಗಿಸ್ಕೊಂಡು ಹೋಗ್ತಾರೆ. ಅದರಿಂದ ಬೇಡ ಅಂತ ನನ್ನ ಮನಸ್ಸಿಗೆ ನಾನು ಹೇಳಿದೆ, ಬೇಡ ಅದನ್ನು ಪೋಸ್ಟ್ಪೋನ್ ಮಾಡೋಣ ಅಂತ. ನಮ್ಮ ಅಪ್ಪ ಹೇಳಿದರು, ಮುಂತಾದ ಕಾಲು ಬಂದು ಇಟ್ಟಾಗಿದೆ, ಇನ್ನು ಹಿಂದೆ ತೆಗೆದು ಬೇಡ, ಒಬ್ಬರೇ ಬರಲಿ ಇಬ್ಬರೇ ಬರಲಿ, ನಾವು ಯೋಗ ಮಾಡೋಣ ಅಂತ. ಯಾಕೆಂದರೆ ನಾನು ಭಾಳಷ್ಟು ನನ್ನ
ಕರ್ನಾಟಕದಲ್ಲಿ ಅಲ್ಲಿ ಇಲ್ಲಿ ಶಿಬಿರ ಮಾಡಿ ನನಗೆ ಭಾಳ ಅನುಭವ. ಅಲ್ಲಿ ಒಂದು ಸರ್ತಿ ಜನ ಬರ್ತಾರೆ, ಬಂದು ಒಂದು ಸೋಡ ಸ್ಪಿರಿಟ್ ಥರ 4 ದಿವಸ ಯೋಗ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಹಾಗೆ ನಾವು ಹುಬ್ಬಳ್ಳಿಯಲ್ಲಿ ಮಾತ್ರ ನೋಡಿದಾಗ, ಶ್ರವಣಬೆಳಗೊಳದಲ್ಲಿ ನೋಡಿದಾಗ ಮಾತ್ರ ತುಂಬ ಜನ ಸೇರಿದ್ದರು. ಅದಕ್ಕೆ ಬಹಳಷ್ಟು ಪ್ರೋತ್ಸಾಹ ಇತ್ತು. ಕಳಸದಲ್ಲಿ ಅಂದರೆ ನನ್ನ ಊರಿದೆ ಎಳ್ನೀರು, ಏನು ಪ್ರೇಮ ಏನು ಹೇಳ್ತಾನೆ ಅಂತ ಹೇಳಿ ಒಂದು ದಾಸಾರ ಮನೋಭಾವ ಕೆಲವರಲ್ಲಿ ಇತ್ತು, ಎಲ್ಲರಲ್ಲೆಲ್ಲ ಕೆಲವರಲ್ಲಿ ಇತ್ತು, ನನಗೆ ಗೊತ್ತು. ಆದರೂ ಮಾತ್ರ ಗಟ್ಟಿ ಮಾಡಿಕೊಂಡು ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ಳೋಣ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಹೂ ಅಂತ ಹೇಳಿದ್ದೆ. ಆವಾಗ ದಿನದಿಂದ ದಿನಕ್ಕೆ ಜನಗಳು ಬರ್ತಾಯಿದ್ರು, ಜಾಸ್ತಿ ಆಗ್ತಾಯಿದ್ರು. ಅದರಲ್ಲಿ ಅವರಿಗೆ ಪ್ರೋತ್ಸಾಹ ಬಂತು, ಖುಷಿ ಬಂತು. ನಾನು ಕೂಡ ಖುಷಿಯಿಂದ ಅವರಿಗೆ ನನ್ನ ವಿದ್ಯಾರ್ಥಿಗಳನ್ನೆಲ್ಲ ಶಿಬಿರಾರ್ಥಿಗಳು ಅಂತೇಳಿ ಯೋಗವನ್ನು ಧಾರೆ ಮಿತ್ರರಾದಂಥ ವಿನಯ್ ಕುಮಾರ್ ಶೆಟ್ಟಿ ಪ್ರಿನ್ಸಿಪಾಲ್. ನಾನು ಇಲ್ಲಿಗೆ ಬರೋದು ಒಂದು 10 ವರ್ಷ ಮಾತ್ರ ಆಯಿತು ಅಷ್ಟೇ. 10 ವರ್ಷದಲ್ಲಿ ಕೂಡ ಇತ್ತೀಚೆಗೆ ಒಂದು 5-6 ವರ್ಷದಲ್ಲಿ ಮಾತ್ರ ಜಾಸ್ತಿ ನಾನು ಇಲ್ಲಿ ಇರ್ತೀನಿ. ಅವರ ಪ್ರೋತ್ಸಾಹದಿಂದ ನಾನು ನನ್ನ ಯೋಗಕ್ಕೆ ಇನ್ನೂ ಹುಮ್ಮನಸ್ಸು ಸಿಕ್ತು, ಮಾಡುವಂಥ ಒಂದು ಚೈತನ್ಯ ಸಿಕ್ತು. ಕಾಲೇಜಿಗೆ 3 ವರ್ಷದಿಂದ ನಾನು ಯೋಗ ಹೇಳಿಕೊಂಡು ಹೋಗ್ತೀನಿ. ಈಗ ನಾನು ಅವರೊಟ್ಟಿಗೆ, ಅವರ ಸ್ಟಾಫ್ನೊಟ್ಟಿಗೆ ನಾನು ಕೂಡ ಒಬ್ಬ ಲೆಕ್ಚರಾಗಿ, ನಾನು ಕೂಡ ಆ ಕಾಲೇಜಿನ ಒಬ್ಬ ಅಭ್ಯರ್ಥಿ, ಅಂದರೆ ಒಬ್ಬ ಬೋಧಕನಾಗಿದ್ದೀನಿ. ಅದು ನನಗೆ ತುಂಬ ಖುಷಿ ತೊಟ್ಟು. ಯಾಕಂದರೆ ಮಕ್ಕಳೆಲ್ಲ ಚೆನ್ನಾಗಿ ಯೋಗ ಕಲಿತಾರೆ. ಆ ಯೋಗದಿಂದಾಗಿ ಕಾಲೇಜಿಗೆ ಪ್ಲಸ್ ಪಾಯಿಂಟ್ ಬಂದಿದೆ, ನ್ಯಾಕ್ನಲ್ಲಿ ಕೂಡ ಅವರಿಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಇದು ಕೂಡ ಒಂದು ಕಾರಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಯೋಗದ ಬಗ್ಗೆ ನಾನು ಆ ಆಸೆಗೆ ಈಗ ಗಿಡ ನೆಟ್ಟು ಅದಕ್ಕೆ ನೀರೆರೆದಿದ್ದಾರೆ. ಅದು ಯಾವ ಮಟ್ಟಿನ ತನಕ ನಮ್ಮ ಅಧ್ಯಕ್ಷ ತಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ನೋಡಬೇಕು. ನಿಜವಾಗ್ಲೂ ಕನ್ನಡ ಭವನದ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಮಹಿಳಾ ಘಟಕದಲ್ಲಿ ನಾವು ಸೇರಿದಾಗೆಲ್ಲ ಹೇಳೋದು ಮುಂದೆ ನಮ್ಮ ಸುಜಯ್ ಅವರಿಗೆ ಸುಮಾರು ಸಲ ನಾವು ತಲೆ ತಿಂದಿದ್ದೀವಿ. ಕನ್ನಡ ಭವನಕ್ಕೆ ಒಂದು ನಿವೇಶನ ಬೇಕು, ಅದಕ್ಕೆ ಇಲ್ಲಿರುವಂಥ ಎಲ್ಲ ಹಿರಿಯರು ನಮಗೆ ಕೈ ಜೋಡಿಸಬೇಕು ಅಂತ ಕೇಳ್ಕೊತ, ಹಾಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಈ 3 ಜನ ಮಮತಾಜ್ ಅವರು ಯಾವಾಗಲೂ ಹೇಳ್ತಾ ಇದ್ರು, ಬ್ರಹ್ಮ ವಿಷ್ಣು 9 ದಿನಗಳಿಂದ ನಮಗೆ ಯೋಗವನ್ನ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಹೇಳಿಕೊಟ್ಟಂತಹ ನಮ್ಮ ಪ್ರೀತಿಯ ಯೋಗದಂತ ಶ್ರೀಯುತ ವೈ ಪ್ರೇಮ್ ಕುಮಾರ್ ಅವರು ತಮ್ಮ ಎಲ್ಲ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಶೀರ್ವದಿಸಿ ಬಹಳ ಜನ ಮುಂದಿನ ಕಾರ್ಯಕ್ರಮವನ್ನು ಮಾಡೋದು ನಮಗೆ ಅವಕಾಶ ಕೊಡಿ. ಜೊತೆಗೆ ಇನ್ನೊಂದು ಏನಂದರೆ, ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ಮನೆಯೇ ಪಾಠಶಾಲೆ ಅಂತ ಮನೆಯಿಂದ ಸಂಸ್ಕೃತಿ ಶುರುವಾಗಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ಬಹಳಷ್ಟು ಜನ ಇವತ್ತು ಅವರವರ ಜಾತಿಯಲ್ಲಿ ಅವರವರು ಬೆಳಿಗ್ಗೆಯಿಂದ ಹಾಸಿಗೆ ಇಟ್ಟು ದೇವರಿಗೆ ಒಂದು ನಮಸ್ಕಾರ ಮಾಡುವ ಸಂಸ್ಕೃತಿ ಅದೇ. ಅದನ್ನು ಬೆಳೆಸಿ ಉಳಿಸ್ಬೇಕಾದ್ರೆ ತಾಯಿಯಂದರೆ ಹೊತ್ತು ಯಾವ ಗಂಡಸರ ಹತ್ರ ಆಗೋದಿಲ್ಲ. ಮರೆ ಅಂತ ಬೈತೀವಿ. ತಾಯಿಯೇನಾದ್ರೂ ಹಾಗಲ್ಲ, ಬಾಯಿ ಕೂತ್ಕೊಂಡು ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ನೀವು ತಾಯಿಯಂದ್ರೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಬೆಳೆಸಿ. ನಾನು ನಿನ್ನೇನು ಒಂದು ವಾಟ್ಸಪ್ಪಲ್ಲಿ ಒಂದು ನ್ಯೂಸ್ ನೋಡಿದೆ. ಈ ದೇಶದಲ್ಲಿ ಹೆಣ್ಮಕ್ಕಳಾಗಿ ಹುಟ್ಟುವುದೇ ತಪ್ಪು ಅಂತೇಳಿ ಒಂದು ವಾಟ್ಸಪ್ ನ್ಯೂಸ್ ಬಂತು. ಆದರೆ ನೀವೆಲ್ಲ ಈ ಥರ ಮುಂದೆ ಬಂದಾಗ ಅಂಥ ನ್ಯೂಸ್ಗಳು ಮುಂದೆ ಬರುವುದಿಲ್ಲ. ನೀವು ಜಾಗೃತ ಆದಾಗ ಸಮಾಜ ಜಾಗೃತ ಆಗ್ತದೆ. ಸಮಾಜ ಜಾಗೃತ ಆದಾಗ ನಮ್ಮ ಮಕ್ಕಳು ಜಾಗೃತ ಆಗ್ತಾರೆ. ನಿಮಗೆ ಮಾತನ್ನು ಕೇಳಿದ ನಮ್ಮೆಲ್ಲ ಅಭಿಮಾನಿಗಳಿಗೂ ಎಲ್ಲರಿಗೂ ನಮಸ್ಕಾರ ಮಾಡಿದ ನನ್ನ ಮಾತು ಮುಗಿಸ್ತೀನಿ. ಆದರೆ ಅದೇ ನೆಮ್ಮದಿ ಸಿಗಲು ಯೋಗ ಮತ್ತು ಜ್ಞಾನದಿಂದ ಅಂತ ನಮ್ಮ ಗುರುಗಳು ಈ ಕಳೆದ 9 ದಿನಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಇದೀಗ ತುರ್ತು ಕೆಲಸದ ನಿಮಿತ್ತವಾಗಿ ಶ್ರೀಯುತ KC ಧನವೇಂದ್ರ ಅವರು ಹಾಗೆ ಶ್ರೀಯುತ ಮಂಜಪ್ಪಯ್ಯವರು ಸಹ ತೆರಳಲಿದ್ದಾರೆ. ಅವರಿಗೆ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಸಮರ್ಪಣೆ ನಡೆಯಿತು. ಅವರು ನನಗೆ ಮಾರನೇ ಸಿಗೋದು, ನನಗೆ ಜೋರು ಮಾಡಿದ್ರು. ನೀವು ಹಿಂದೆ ಕಾಲಿಟ್ಟಿದ್ರೆ ಇಂಥ ಒಂದು ಪ್ರೋಗ್ರಾಮ್ ನಡೀತಲೇ ಇರಲಿಲ್ಲ. ಆವಾಗ ನಮಗೆ ಇನ್ನಷ್ಟು ಲಾಸ್ ಆಗ್ತಿತ್ತು, ಅಂದರೆ ಭಾಳ ಕೆಟ್ಟದಾಗ್ತಿತ್ತು. ನಮಗೆ ನಮ್ಮ ಪ್ರತಿಭೆಯನ್ನಾಗಲಿ ನಮ್ಮ ಸಾಹಿತ್ಯವನ್ನಾಗಲಿ ಪ್ರಚಾರ ಮಾಡಲಿಕ್ಕೆ ನಮಗೆ ಆಗ್ತಿರಲಿಲ್ಲ ಅಂತೇಳಿ. ಆದರೂ ಉತ್ತರ ಕನ್ನಡ ನಾವು ಮಾಡಿದಂಥ ಕಾರ್ಯಕ್ರಮ ಸಕ್ಸಸ್ ಆಯಿತು. ಎಲ್ಲರಿಗೂ ಖುಷಿ ಆಯಿತು, ಅವರಿಗೂ ಕೂಡ ಖುಷಿ ಆಯಿತು. ಅದರಿಂದ ನಾನು ತುಂಬ ಧನ್ಯ ಆಗಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದರಿಂದ ಚಪ್ಪಾಳೆ ಜೋರಾಗಿ.
ಸೇರಿದಮ್ಮ 25 ಅಂಕಕ್ಕೆ ಸಂಪೂರ್ಣ 125 ಅಂಕಗಳನ್ನು ಗಳಿಸಿದ್ದಾರೆ. ಅಭಿನಂದನೆಗಳು ಮಕ್ಕಳೇ, ನಿಮಗೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ವಿದ್ಯಾಭ್ಯಾಸ ಉಜ್ವಲವಾಗಿರಲಿ, ಹಾಗೆ ಇವರ ಆರೋಗ್ಯ, ಹಾಗೆ ಇವರ ಮುಂದಿನ ಉದ್ಯೋಗದ ಜೀವನ ಸುಖಕರವಾಗಿರಲಿ ಅಂತ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಅವರಿಗೆ ಈ ಗೌರವ ಸಮರ್ಪಣೆಯನ್ನು ಮಾಡಲಾಗುತ್ತಿದೆ. ಕನ್ನಡದಲ್ಲಿ 125 ಅಂಕಗಳಿಗೆ 125 ಅಂಕವನ್ನು ಪಡೆದಂತಹ ಬರಗೋಡು ಛಾಂದವ್ಯವರ ಸುಪುತ್ರಿ ಕುಮಾರಿ ಮಧುರ ಇವರಿಗೆ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಕಳಸ ತಾಲೂಕಿನ ವತಿಯಿಂದ ಈ ವರ್ಷ ಜ್ಯೋತಿನಾಮ ಸಂವತ್ಸರದಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಶೇಖರ್ ಶೆಟ್ಟರ್ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯ ಕನ್ನಡಿಗರು, ನಾವು ಹೇಳ್ತೀವಿ ಹೇಳಿದ್ರು ಕನ್ನಡ ಅವಸಾನದಲ್ಲಿದೆ ಅಂತ. ಅವಸಾನ ಆಗುತ್ತೆ, ಅಲ್ಲ ಸಾಹಿತ್ಯ ಆಗಲಿ ಕನ್ನಡ ಆಗಲಿ ಮುಂದೆ ಅವಸಾನ ಆಗ್ಬೋದು. ಅದಕ್ಕೆ ನಾವು ಈಗಲೇ ಎಚ್ಚರ ಆಗಬೇಕು. ಅಂದರೆ ನಾವು ಕನ್ನಡಿಗರಾಗಿ 2 ಗುಣಗಳನ್ನು ನಾವು ಘೋಷಿ ಇಟ್ಕೋಬೇಕಾಗ್ತದೆ. ಒಂದು ಓದು ಮತ್ತು ಬರ. ಓದು ಮತ್ತು ಬರ ಚೆನ್ನಾಗಿ ಸ್ಫುಟವಾಗಿ ಓದುವಂಥದ್ದು, ಸ್ಫುಟವಾಗಿ ಬರೆಯುವಂಥದ್ದು ಎರಡನ್ನೂ ನಾವು ರೂಢಿಸ್ಕೊಳ್ಬೇಕು. ನಾವು ರೂಢಿಸ್ಕೊಂಡು ನಮ್ಮ ಮಕ್ಕಳಿಗೂ ಕೂಡ ಕಲಿಸ್ಕೊಳ್ಬೇಕು. ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸಿ ಬೇಸರ ಇಲ್ಲ, ಆದರೆ ಕನ್ನಡ ಮಾತೃಭಾಷೆಯಾಗಿ ಮನೆಯಲ್ಲಿ ಕನ್ನಡನೇ ಮಾತಾಡಿದ್ರೆ ಮಾತ್ರ ಕ್ರಿಸ್ತಪೂರ್ವ 2300 ವರ್ಷಗಳ ಹಿಂದೆ ಇದ್ದಂಥ ಕನ್ನಡ, 2300 ವರ್ಷ ಇತಿಹಾಸ ಇದೆ ಕನ್ನಡ. ಇಸಿಲ ಅಂತ ಕನ್ನಡ ಶಬ್ದ ಮೌರ್ಯ ಚಕ್ರವರ್ತಿ ಅಶೋಕನ ಶಾಸನ ನಾವು ಕಂಡಿಡಿದಂಥದ್ದು ಹಿಂದೆ. ಆನಂತರ ಶಾಸನೋಕ್ತವಾಗಿ ಕದಂಬ ರಾಜವಂಶದ ಹಲ್ಮಿಡಿ ಶಾಸನದಲ್ಲಿ 1600 ವರ್ಷಗಳ ಹಿಂದೆ ಕನ್ನಡ ಉಲ್ಲೇಖ ಆಗಿದೆ. ಹಾಗೆ 2300 ವರ್ಷಗಳ ಹಿಂದಿನ ಕನ್ನಡ ಇವತ್ತಿಗೂ ಸದೃಢವಾಗಿದೆ. ಅಂದರೆ ನಾನು ಹೆಚ್ಚು ಮಾತನಾಡುವ ಕೆಲಸಗಾರ ಅಂತ ಅವ್ರ ಕೆಲಸಗಾರ ಅಂತ ಇವತ್ತಿನ ಕಾರ್ಯಕ್ರಮ ತೋರಿಸಿದ್ದಾರೆ. ಅತ್ಯುತ್ತಮವಾಗಿ ಕಾರ್ಯಕ್ರಮ ಸಂಘಟಿಸಿದ್ದಾರೆ. ಕಸಬಾ ಹೋಬಳಿ ಅಧ್ಯಕ್ಷರಾದ ಶೇಖರ್ ಶೆಟ್ಟರ್ ಕೂಡ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಪರವಾಗಿ ಧನ್ಯವಾದ. ಆಮೇಲೆ ಇದೆಲ್ಲದಕ್ಕೂ ಕಲಶವಿಟ್ಟಂತೆ ಯೋಗ ಶಿಕ್ಷಣವನ್ನು ಕೊಟ್ಟಂತ ಬಹುಶಃ ಯೋಗಾಚಾರ್ಯ ಅಂತ ತಪ್ಪದು. ಯಾಕಂದ್ರೆ ಅವರು ನಾನು ಮೊನ್ನೆಯಿಂದ ಗಮನಿಸಿದ್ರು, ಅದ್ರಲ್ಲಿ ಭಾಗವಹಿಸ್ತಾ ಇದ್ರು, ನಾನು ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ. ಅವರು ತುಂಬ ಸರಳವಾಗಿ ಹೇಳ್ಕೊಡ್ತಾರೆ, ಆಮೇಲೆ ತುಂಬ ಪ್ರೀತಿಯಿಂದ ಅಂತರ್ಗತವಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲೇಬೇಕಾಗುತ್ತೆ. ಸೊ ಅವರೆಲ್ಲರೂ ಹೇಳ್ಕೊಟ್ಟಂಥ ಯೋಗ ಶಿಕ್ಷಕ ಪ್ರೇಮ್ ಕುಮಾರ್ ಅವರಿಗೂ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಮುಖ್ಯವಾಗಿ ನಾನು ಇಂಥ ಒಂದು ವೇದಿಕೆ ನಮಗೆ ಸಿಕ್ಕಿರಲಿಲ್ಲ. ಚಿಕ್ಕಮಗಳೂರು 18ನೇ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಾವು ಭವಿಷ್ಯಕ್ಕೆ ಅನ್ನೋ ಹಾಗೆ ನಮಗೆ ಸಂಘಟಿಸಿಕೊಟ್ಟಂತ ಇದೀಗ ಯೋಗ ಶಿಬಿರಾರ್ಥಿಗಳು ಯಾರಾದರೂ ಒಂದೆರಡು ಅನಿಸಿಕೆಗಳನ್ನು ಇದ್ದರೆ ಇವತ್ತು ವೇದಿಕೆ ಮೇಲೆ ಇರುವಂಥ ಪ್ರತಿಯೊಬ್ಬರ ಗಣ್ಯರಿಗೂ ಸಹ ವಂದಿಸ್ತೀನಿ. ಹಾಗೆ ವಿಶೇಷವಾಗಿ ನಮ್ಮ ಯೋಗ ಗುರುಗಳಿಗೂ ಸಹ ವಂದಿಸ್ತಾ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಒಂದು 9 ದಿನಗಳ ಕಾಲ ಹೇಗೆ ಕಳೀತು ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ. ನಾವು ಫಸ್ಟಿಗೆ ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ಆದರೆ ದಿನ ಕಳೀತಾ ಕಲಿಯೋದು ಅವ್ರು ಕಲಿಸೋಂಥ ಒಂದು ರೀತಿ ಮತ್ತು ನಮ್ಗದು ತುಂಬ ಆಸಕ್ತಿ ಬಂತು. ಇನ್ನು ಜಾಸ್ತಿ ಇನ್ನು ಇಷ್ಟು ಬೇಗ ಮುಗಿತಾ ಇದೆಯಲ್ಲ, ಇನ್ನೂ ಸ್ವಲ್ಪ ದಿನ ಇದು ಚೆನ್ನಾಗಿತ್ತು ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ಹಾಗೆ ಅವರಿಗೆ ಇನ್ನೂ ಮುಂದಿನ ಈಗ ನಾವು ಕಲ್ತಿದ್ದಲ್ಲದೆ ನಮ್ಮ ಮಕ್ಕಳಿಗೂ ಸಹ ನಾವು ಇದನ್ನ ಹೇಳಿಕೊಟ್ರೆ ಅವ್ರು ಇದನ್ನ ಮುಂದೆ ಒರೆಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಹಾಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಎಲ್ಲರಿಗೂ ಸಹ ಇದನ್ನು ಉಪಯೋಗ ಪಡ್ಕೊಳ್ಬೇಕಂತ ಹೇಳಿ ನಾನು ಇಷ್ಟಪಡ್ತೀನಿ. ಹಾಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಎಲ್ಲರಿಗೂ ಹೇಳ್ಕೊಡೋರ ಥರ ಅವರಿಗೆ ಒಂದು ದೇವರ ಶಕ್ತಿ ಕೊಡಲಿ, ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ತನ್ನ ಭಾವನೆಗಳಿಂದ ಗುರುವಂದನೆ ಮಾಡಿದಂತಹ ಶ್ರೀಮತಿ ಫೌಜಿಯಾ ಬಾಷಾ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಶರೀಫ್ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಬೋದು. ಇವತ್ತು ತುಂಬ ವಿಶೇಷವಾಗಿ ನಮ್ಮ ಕನಸಲ್ಲಿ ಇದೊಂದು ತುಂಬ ವಿಶೇಷವಾಗಿತ್ತು. ಯಾಕಂದರೆ ಇಂಥದ್ದು ಇವತ್ತು ದಿನದಲ್ಲಿ ನಾವು ಮುಂದಿನ ಮೊಬೈಲಲ್ಲಿ ಕಾಲನ ಕಳೆದಿರ್ತೀವಿ, ಒಂದು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಪ್ರತಿಯೊಂದು ಇಂಥ ಯುಗದಲ್ಲಿ ಮೊಬೈಲ್ ಯುಗದಲ್ಲಿ ಈ ಥರ ಎಲ್ಲರೂ ಮೊಬೈಲ್ ಇಟ್ಕೊಂಡು ಈ ರೀತಿ ಡಿಸ್ಕನೆಕ್ಟ್ ಕೂತು ಇಂಥ ಯೋಗ ಧ್ಯಾನ
ಅಂದರೆ ಇವತ್ತು ಮೊಬೈಲಿಂದ ಮಕ್ಕಳನ್ನ ನಾವು ಹೊರಗೆ ತರಬೇಕಂದ್ರೆ ಇಂಥ ಕಾರ್ಯಕ್ರಮಗಳೇ ನಮಗೆ ಸಾಕ್ಷಿಯಾಗುತ್ತೆ. ಇಂಥ ಕಾರ್ಯಕ್ರಮಗಳೇ ಇದು ಮುಂದಕ್ಕೂ ಇದು ಹೆಚ್ಚಿನ ರೀತಿಯಲ್ಲಿ ಪ್ರತಿ ಒಂದು ಊರಲ್ಲಿ ನಡೀಬೇಕು. ಎಲ್ಲ ಮಕ್ಕಳು ಮೊಬೈಲು ಅಥವಾ ದೊಡ್ಡವರು ಮೊಬೈಲಿಂದ ಹೊರಗೆ ಬಂದು ಮುಕ್ತವಾಗಿ ಈ ರೀತಿ ಮಾತಾಡೋದ್ರ ಮೂಲಕ ಸಮಾಜನ ನಾವು ಇನ್ನಷ್ಟು ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಉಳಿಸ್ಕೊಳ್ತಾ ಹೋಗಬೇಕು ಅಂತ ಹೇಳ್ಕೊಂತ, ಹಾಗೆಯೇ ಈ ಯೋಗದಿಂದ 10 ದಿವಸ ಕಳೆದೋಗಿದೆ, ಇನ್ನು ನಾಳೆ ಶ್ರೀ ಅಂತ ಅರ್ಥ ಆಗ್ತಿಲ್ಲ. ಯೋಗ ಗುರುಗಳು ಇದಕ್ಕೊಂದು ಮನಸ್ಸು ಮಾಡಿ ಇನ್ನೂ ಒಂದು 10-20 ದಿವಸ ಕ್ಲಾಸ್ನ ಹಿಂಗೆ ಮುಂದುವರಿಸ್ಬೇಕು ಅಂತ ಮುಖಾಂತರ ಕೇಳ್ಕೊತೀನಿ. ಹಾಗೆ ಧನ್ಯವಾದಗಳು ಸರ್. ಹಾಗೆ ಇದನ್ನು ನಡೆಸ್ಕೊಟ್ಟಂಥ ಕನ್ನಡ ಮನಸ್ಸುಗಳು, ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪ್ರತಿಯೊಂದು ಎಲ್ಲ ಸದಸ್ಯರು, ವ್ಯಕ್ತಿಗಳಿಗೆ ಹಾಗೆ ಮೇಲು ಮುಖಾಂತರ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಮುಂದುವರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಹಾಸನಾಗಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಹಾಗೆ ನನ್ನ ಸರ್ವ ಸದಸ್ಯ ಕನ್ನಡ ಸಹೃದಯಗಳಿಗೆ ನನ್ನ ನಮನಗಳು. ಯೋಗ ಸ್ಟಾರ್ಟ್ ಆದ ನನಗೆ ಆರೋಗ್ಯದ ವಿಷಯ ಬಂದರೆ ಸ್ವಲ್ಪ ಆಸಕ್ತಿ ಹೆಚ್ಚೆ. ಯೋಗ ಶುರು ಆಯ್ತಂತ ಕೇಳಿದ ಖುಷಿ ಆಯಿತು ಗ್ರೂಪಲ್ಲಿ ನೋಡಿ. ಮೊದಲನೇ ದಿನ ಬಂದೆ, ತದನಂತರ ಸತತವಾಗಿ 4 ದಿನಗಳ ಕಾಲ ಅನಿವಾರ್ಯವಾಗಿ ನನಗೆ ಬರೋಕ್ಕಾಗಲಿಲ್ಲ. ಅದು ಒಂದು ಸಣ್ಣ ಒಂದು ಏನು ನೋವುಂಟು. ಮತ್ತೆ ನಾನು ನಿನ್ನೆವರೆಗೂ ಪೂರ್ಣಗೊಳಿಸಿದೆ. ಸರ್ ಪ್ರೇಮ್ ಕುಮಾರ್ ಸರ್ ಹೃತ್ಪೂರ್ವಕವಾಗಿ ನಮನಗೊಳಿಸುತ್ತಿದ್ದೇನೆ. ಯಾಕಂದರೆ ನೀವು ಯೋಗ ಹೇಳುವ ಮೂಲಕ ನಮ್ಮನ್ನ ಮನ ಪರಿವರ್ತನೆ ಮಾಡಿದ್ದೀರಾ. ಹಾಗಿದ್ರೆ ನಮ್ಮನ್ನ ಧ್ಯಾನಕ್ಕೆ ಹೊರತಾಗಿ ಶವಾಸನ ಕೂರುವಾಗ ನೀವು ಕೆಲವೊಂದು ಪಾಯಿಂಟ್ಸ್ ಹೇಳ್ತಿದ್ದಿ, ನಾನು ಫುಲ್ ಮಗ್ನರಾಗಿದ್ದೆ. ಹೇಗೆ ಅಂದರೆ ಈ ಬೆಟ್ಟದ ತುದಿಯಲ್ಲಿ ನಾವು ಒಬ್ಬರೇ ಇರುವ ಹಾಗೆ, ನಮ್ಮ ಉಚ್ಛ್ವಾಸದ ಮೂಲಕ ನಾವೇ ಒಬ್ಬರೇ ಇರುವ ಹಾಗೆ, ಮತ್ತೆ ಸಮುದ್ರದ ಅಲೆಗಳು ನಮ್ಮನ್ನು ಪುಳಕಗೊಳಿಸುವಂತೆ ಮೊದಲದಾಗಿ ತಂದೆ ತಾಯಿ ನೆನೆಸಬೇಕು, ಇಷ್ಟ ದೈವವನ್ನು ನೆನೆಸಬೇಕು. ಎಲ್ಲ ನೀವು ಅಷ್ಟು ಅಂಶಗಳನ್ನು ನಮ್ಮಲ್ಲಿ ಅದನ್ನ ಕೇಂದ್ರೀಕರಣವಾಗಿ ಅದರಲ್ಲಿ ಮಗ್ನರಾಗುವಂತೆ ಮಾಡ್ತಿದ್ರಿ. ಅದಷ್ಟು ನನ್ನಲ್ಲಿ ವೈಯಕ್ತಿಕವಾಗಿ ನಾನು ಪುಳಕಿತರಾಗ್ತಿದ್ದೆ, ಮಗ್ನನಾಗ್ತಿದ್ದೆ. ಮತ್ತೇನಂದ್ರೆ ಇವತ್ತು ಬರುವಾಗ ನಿನ್ನೆ ಸತತವಾಗಿ 9 ದಿನಗಳ ಕಾಲ ಇವತ್ತು ಇರಬೇಕಿತ್ತು ಅನ್ನೋ ಒಂದು ನನ್ನಲ್ಲಿ ಆ ಒಂದು ಭಾವನೆ ಮೂಡಿತ್ತು. ನಾವೆಲ್ಲರ ಪರವಾಗಿ ಇನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್, ನೋಡಿ ಆದರೆ ನಮಗೆ ಇನ್ನೂ ನಿಮ್ಮ ಒಂದು ಏನು ಆ ಗುರು ಯೋಗ ವಿದ್ಯೆಯನ್ನು ನಮಗೆ ಸಹಕರಿಸಿ ಅಂತ ಮನಪೂರ್ವವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರ ಪರವಾಗಿ ಸರ್ವ ಸದಸ್ಯರ ಪರವಾಗಿ ನಿಮಗೆ ವಂದನೆಗಳು ಸರ್. ಚೆನ್ನಾಗಿ ಅನುಭವಿಸಿದ್ದಾರೆ ಶ್ರೀಮತಿ ನಗೀನಾ ಖಾದರ್ ಅವರು. ಧನ್ಯವಾದಗಳು ಎಲ್ಲರಿಗೂ. ಇದೀಗ ಸಾಧಕರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು. ಇದಕ್ಕೆ ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಸಿರಿಗನ್ನಡವರಿಗೆ ಸಿರಿಗನ್ನಡವಾಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಳಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಕಳಸ, ಕಸಬಾ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಕಳಸ ಇವರ ಸಂಯುಕ್ತ ಆಶ್ರಯದಲ್ಲಿ ಪತ್ರಕರ್ತ ಶ್ರೀ ಸುಧೀಶ್ ಸುವರ್ಣ ಇವರಿಗೆ ಕಸಬಾ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಕಳಸ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ CR ಮೋಹನ್ ಕುಮಾರ್ ಇವರಿಗೆ ಗೌರವಪೂರ್ವಕವಾಗಿ ನೀಡಿದ ಅಭಿನಂದನಾ ಪತ್ರ. ತಂದೆ ಸಹಾಯಕ ಪೊಲೀಸ್ ನಿರೀಕ್ಷಕರ 19ನೇ ಸಾಲಿನಲ್ಲಿ ಕಳಸದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತಾವು ಸಮಾಜಮುಖಿಯಾಗಿ ಸಾಕಷ್ಟು ಜನಪರ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿಮ್ಮ ಸೇವಾ ಅಲ್ಪಾವಧಿಯಲ್ಲಿ ನೀವು ನಿರ್ವಹಿಸಿದ ಕಾರ್ಯ ಅಮೋಘ. ಕಳಸ ಜಾನಪದ ಪರಿಷತ್ ಸ್ಥಾಪನೆಯ ಮೂಲ ರೂವಾರಿ ಹಾಗೂ ಗೌರವ ಅಧ್ಯಕ್ಷರಾಗಿ ಸೇವೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾನಪದ ಅರಿವು ಕಾರ್ಯಕ್ರಮ, ಸಂಸ್ಥೆ ITI ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾನಪದ ಕಲೆಗಳ ತರಬೇತಿ ಕಾರ್ಯಕ್ರಮ, ಕಳಸ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮ, ಸಂಸ್ಥೆ ಗ್ರಾಮದಲ್ಲಿ ರಕ್ತದಾನ ಶಿಬಿರ, ಅವಿನ್ ಸ್ವರ ಸಂಗಮದ ಮೂಲಕ ಕಳಸ ಸುತ್ತಮುತ್ತಲಿನ 20 ರಿಂದ 30 ಗಾಯಕರನ್ನು ಗುರುತಿಸಿರುವುದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳಿಗೆ ವ್ಯಕ್ತಿ ವಿಕಸನ ತರಬೇತಿ ಮತ್ತು ಕಾನೂನು ಬಗ್ಗೆ ಅರಿವು ಮೂಡಿಸಿರುವುದು, ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರನ್ನು ಗುರುತಿಸಿ ಗೌರವಿಸಿರುವುದು, ಶಿಕ್ಷಕರ ದಿನಾಚರಣೆಯಲ್ಲಿ ಸುಮಾರು 25 ಶಿಕ್ಷಕರನ್ನು ಗೌರವಿಸಿರುವುದು, KPS ಶಾಲೆಯ ರಂಗಮಂದಿರಕ್ಕೆ ಸಹಕಾರ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ 1 ವರ್ಷ ಉಚಿತವಾಗಿ ಕನ್ನಡ ಪ್ರಭದ ಯುವ ಆವೃತ್ತಿ ಪತ್ರಿಕೆಯನ್ನು ನೀಡಿರುವುದು, ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಸ್ಥ ಸಂಕಲ್ಪ ಉಪನ್ಯಾಸ, ಜಿಲ್ಲಾ ಸಮ್ಮೇಳನದಲ್ಲಿ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸುವಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತು ಹೃದುಂಬಿಸಿ ಕಾರ್ಯನಿರ್ವಹಿಸುತ್ತಿದ್ದು ಅದು ನಿಮ್ಮ ಸಂಘಟನಾ ಚತುರತೆಗೆ ಸಾಕ್ಷಿ. ಸದಾ ಸ್ನೇಹಜೀವಿಯಾದ ನೀವು ಶ್ರೀಮತಿ ಉಮಾ, ಪುತ್ರಿಯರಾದ ಕುಮಾರಿ ಚಂದನಾ ಮೋಹನ್,
ಮತ್ತು ಕುಮಾರಿ ಡಿಂಪಲ್ ಮೋಹನ್ ಮಕ್ಕಳೊಂದಿಗೆ ಸುಖಿ ಸಂಸಾರ ನಡೆಸುತ್ತಿರುವ ತಮಗೆ ತಮ್ಮ ಕುಟುಂಬಕ್ಕೆ ಸಹೃದಯ ಕನ್ನಡ ಮನಸ್ಸುಗಳೊಂದಿಗೆ ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು ಡಾಕ್ಟರ್ ಮೋಹನ್ ರಾಜ್. ಕಳಸದ ಶ್ರೀಮತಿ ಚೆಲುವಮ್ಮ ಮತ್ತು ಶ್ರೀ ಬಾಬು ಪೂಜಾರಿ ಅವರ ಪುತ್ರರಾಗಿ 1979ರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಬೆಳ್ತಂಗಡಿ ತಾಲೂಕಿನ ಕಿಲ್ಲೂರಿನಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಬಂಗಾಳಿಯಲ್ಲಿ ಪೂರ್ಣಗೊಳಿಸಿರುತ್ತೀರಿ. 2010ರಲ್ಲಿ ದ್ರೋಣಾಚಲ ಎಂಬ ಪತ್ರಿಕಾ ವರದಿಗಾರರಾಗಿ ಕಾರ್ಯ ಆರಂಭಿಸಿದ ನೀವು 2011ರಲ್ಲಿ ದರ್ಪಣ ಪತ್ರಿಕೆಯ ಬೆಂಗಳೂರಿನ ಜಯಕಿರಣ ಪತ್ರಿಕೆಯ ವರದಿಗಾರರಾಗಿ ಸೇವೆ ಸಲ್ಲಿಸಿ 2012ರಂದು ವಿಜಯವಾಣಿ ದಿನಪತ್ರಿಕೆಯ ವರದಿಗಾರರಾಗಿ ಇಂದಿಗೂ ವ್ಯಕ್ತಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೀರಿ. ಅಷ್ಟೇ ಅಲ್ಲದೆ ದಿಗ್ವಿಜಯ ದೃಶ್ಯ ಮಾಧ್ಯಮದಲ್ಲೂ ಸೇವೆ ಸಲ್ಲಿಸುತ್ತಿರುವ ನೀವು ವಿಜಯ ಕರ್ನಾಟಕ, ಪಿತಾಮಹ, ಜಯಮಿತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ನಿಮ್ಮದೇ ಆದ ಕಳಸ ಲೈವ್ ಯೂಟ್ಯೂಬ್ ಚಾನೆಲ್ ಮತ್ತು ವೆಬ್ ನ್ಯೂಸ್ ಚಾನೆಲ್ ಹೊಂದಿರುತ್ತೀರಿ. ಮಾಧ್ಯಮದ ಮುಖಾಂತರ ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಮೂಲಭೂತ ಸಮಸ್ಯೆಗಳ ಕೊರತೆಯನ್ನು ಪ್ರಕಟಿಸಿ ಸಮಾಜದ ಕಣ್ತರಿಸಿದ್ದೀರಿ. ನಿಮ್ಮ ಪ್ರಾಮಾಣಿಕ ವರದಿಯಿಂದ ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ರಂಭಾಪುರಿ ಪೀಠದಲ್ಲಿ ಮಾಧ್ಯಮ ರತ್ನ ಪ್ರಶಸ್ತಿ ಹಾಗೂ 2015-16ನೇ ಸಾಲಿನ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2017ರಲ್ಲಿ ಮಾಜಿ ಶಾಸಕ SR ಲಕ್ಷ್ಮಯ್ಯ ಸ್ಮಾರಕ ಜಿಲ್ಲಾ ಪತ್ರಿಕೋದ್ಯಮ ಪ್ರಶಸ್ತಿ, 2024ರಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿಭಾನ್ವಿತ ಪತ್ರಕರ್ತ ಪ್ರಶಸ್ತಿಗೆ ಭಾಜನರಾಗಿ ನಮ್ಮೂರಿಗೆ ಕೀರ್ತಿ ತಂದಿರುತ್ತೀರಿ. ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಕಳಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ, ವಿಶ್ವ ಮಾನವ ಟ್ರಸ್ಟ್ ಅಧ್ಯಕ್ಷರಾಗಿ, ಕಳಸ JCI ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ ನೀವು ನಂತರ ಅದರ ಅಧ್ಯಕ್ಷರಾಗಿ 2014ರ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿ ಪಡೆದಿರುತ್ತೀರಿ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ತೋರಿಸುತ್ತದೆ. ಹೀಗೆ ಎಲ್ಲಾ ವಿಭಾಗದಲ್ಲಿ ತೊಡಗಿಸಿಕೊಂಡ ನೀವು ಶ್ರೀಮತಿ ಆಶಾ ಮತ್ತು ಮಕ್ಕಳಾದ ಕುಮಾರಿ ಸನ್ನಿಧಿ, ಕುಮಾರ ಸಾನ್ವಿತ್ರೊಂದಿಗೆ ಸುಖಿ ಸಂಸಾರ ನಡೆಸಲು ಕರುಣಿಸಿ ಸನ್ಮಂಗಲವನ್ನು ಮಾಡಲಿ ಎಂದು ಸಮಸ್ತ ಆರಂಭಿಸುತ್ತಾ ಈ ಅಭಿನಂದನಾ ಪತ್ರ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಕಳಸದ ಪತ್ರಕರ್ತರಾದಂಥ ಶ್ರೀ SB ಶಿವನಾಯಕರು ತಮ್ಮ ಅನಿಸಿಕೆಯನ್ನು ನನಗೆ ಮಾತಾಡ್ಲಿಕ್ಕೆ ಅಷ್ಟೊಂದು ಬರಲ್ಲ, ಅಲ್ಲಿ ಕೂತ್ರೆ ಬಿಡುತ್ತೆ, ಇಲ್ಲಿ ಬರಲ್ಲ. ಆದರೂ ಎಲ್ಲರ ಪ್ರೀತಿಗೋಸ್ಕರ ನಾನು ಒಂದೆರಡು ಮಾತುಗಳನ್ನ ಹೇಳ್ತೇವೆ. ಒಂದು ಅಪರೂಪದ ಈ ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲಿ ಸಭಾ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು, ಶ್ರೀಯುತ ಸತೀಶ್ಚಂದ್ರ ಅವರೇ ಹಾಗೂ ಹಿರಿಯರಾದಂಥ ಶೇಷಗಿರಿ ಅವರೇ ಮತ್ತು ಪಾಂಡವರ ಸರ್ ಅವರೇ ಮತ್ತು ಸಹೋದರಿ ಸಮಾನವಾದಂಥ ಮುಮ್ತಾಜ್ರವರೇ ಮತ್ತು ಯೋಗಿರವರೇ ಮತ್ತು ಎಲ್ಲರಿಗೂ ಏನೋ ಒಂಥರ ಭಾವನೆ. ಆದರೆ ನಿಮಗೆ ಗೊತ್ತಿರ್ಬೋದು, ಇಡೀ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪ್ರಕೃತವಾಗಿ ಡಾಕ್ಟರೇಟ್ ತಗೊಂಡಂಥ ವ್ಯಕ್ತಿ ಅಂದರೆ ನಾನೇ. ಎರಡನ್ನಾಗಿ ಒಂದು ಪೊಲೀಸ್ ಆಗಿ ಒಂದು ಟ್ರಸ್ಟ್, ಒಂದು ಸಾಂಸ್ಕೃತಿಕವಾದಂಥ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿದ್ರೆ ಕರ್ನಾಟಕದಲ್ಲಿ ನಾನೇ ಫಸ್ಟ್. ನಾನು ಹೊಗಳಿಕೆ ಹೇಳ್ತಿಲ್ಲ. ಪುಷ್ಪಗಿರಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ಸೇವೆ ಸಲ್ಲಿಸಿ ನಾನು ಇಲ್ಲಿ ಇಡೀ 1990ನೇ ಇಸ್ವಿಯಲ್ಲಿ ನನ್ನ SSLC ಅವತ್ತಿಂದ ಜರ್ನಿ ಸ್ಟಾರ್ಟ್ ಆದಂಥ ಸಮಾಜ ಸೇವೆ ತುಂಬ ಹಲವು ಪ್ರಶಸ್ತಿಗಳು ಬಂದಿದೆ. ಹೆಚ್ಚು ಕಡಿಮೆ 4 ಪೇಜ್ ಇದೆ ನನ್ನ ಬಯೋಡಾಟಾ. ನಮ್ಮ ಸತೀಶ್ಚಂದ್ರ ಅವರು ಅಷ್ಟೆಲ್ಲ ಬೇಡ ಸರ್, ಕಳಸದವ್ರು ಮಾಡಿದಂಥದ್ದು ತಿಳಿಸಿ ಅಂದರು. ಕಳಸದಲ್ಲಿ 5 ವರ್ಷ 1 ತಿಂಗಳು ಇದ್ದೆ ನಾನು. ಸಾಮಾನ್ಯವಾಗಿ 61 ತಿಂಗಳು, 61 ತಿಂಗಳಿಗೆ ಸಾಮಾನ್ಯ 60ರಿಂದ 70 ಕಾರ್ಯಕ್ರಮಗಳು ಮಾಡಿದ್ದೇನೆ ಈ ಕಳಸದಲ್ಲಿ. ಯಾಕೆಂತಂದರೆ ಇಚ್ಛಾಶಕ್ತಿ ಮನುಷ್ಯನಿಗೆ ಮುಖ್ಯ. ಇಚ್ಛಾಶಕ್ತಿ ಅಂದರೆ ಅವ್ರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹುಟ್ಟಿದ್ಗೆ ನಮ್ಮ ಜೀವನ ಸಾರ್ಥಕತೆ ಏರ್ಪಡಿಸಿದಾಗ ನಮಗೆ ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಗಳು ಸಾರ್ಥಕತೆ ಆಗ್ತದೆ. ಆದ್ದರಿಂದ ನನ್ನ ಒಬ್ಬೊಬ್ಬರವರೆಗೂ ಈ ಕನ್ನಡದ ಬಗ್ಗೆ ಮತ್ತು ಕನ್ನಡದ ಕೆಟ್ಟವ ಬಗ್ಗೆ ಎಲ್ಲೇ ಹೋಗಿ ಎಲ್ಲೇ ಇರಲಿ, ನಾನೀಗ ಇಲ್ಲಿ 5 ವರ್ಷ 1 ತಿಂಗಳಿದ್ದೆ. ನಂತರ ಈಗ 5 ವರ್ಷ ಆದಮೇಲೆ ಈಗ ಸರ್ಕಾರದವರು ಈಗ ನಮ್ಮ ಗೌರ್ಮೆಂಟ್ ಕ್ಷೇತ್ರವನ್ನು ಬಿಟ್ಟು ಈಗ ಶೃಂಗೇರಿ ಶಾರದಾ ಕ್ಷೇತ್ರದಲ್ಲಿದ್ದೀನಿ. ಶೃಂಗೇರಿಯಲ್ಲಿದ್ದೀನಿ. ತಾವು ಏನೇ ಶೃಂಗೇರಿಗೆ ಬನ್ನಿ, ದರ್ಶನ ಆಗಲಿ, ರೂಮ್ಸ್ ಆಗಲಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಮತ್ತು ಈ ನಮ್ಮ ಕಳಸದ ಮಹಾಜನತೆ ಅಭಿಮಾನ ಇಟ್ಟು ಒಂದು ಹೃದಯಸ್ಪರ್ಶಿ ಸನ್ಮಾನ ಮಾಡಿದ್ರಿ. ನಾವು ಕಳಶೇಶ್ವರ ಮತ್ತು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದಾ ದೇವಿ
ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಸತೀಶ್ಚಂದ್ರ ಅವರು ನನಗೆ ಫೋನ್ ಮಾಡಿದ್ರು, ಹೇಳಿದ್ರು, ಮೋಹನರಾಜನವರೇ ಇದು ಬಯೋಡಾಟ ಕಳಿಸಿ ಮತ್ತು ಈಗ ಬರಬೇಕು. ಬೇಡ ರೀ, ನಾನು ಕರ್ತವ್ಯ ನಾನು ಮಾಡಿದ್ದೀನಿ, ಏನು ಈ ಅನ್ನದ ಋಣ ನಿಮ್ಮ ಕಳಿಸೋದಿತ್ತು 5 ವರ್ಷದಿಂದ, ಅದಕ್ಕೋಸ್ಕರ ನಾನು ಸರ್ವಿಸ್ ಮಾಡಿದ್ರೆ ಬಿಟ್ಟರೆ ನನಗೇನು ಬೇಡ ಅಂದರೆ ಇಲ್ಲ ಸರ್ ಬನ್ನಿ, ನೀವು ಕನ್ನಡ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸಿದ್ದೀರ. ಮತ್ತು ಸತೀಶ್ಚಂದ್ರಗಿರಿ ಅಧ್ಯಕ್ಷ ಆಗೋದು ಮೂಲ ಕಾರಣ ನಾನೇ. ಅವ್ರಿಗೂ ಬೇಡ ಅಂತ ಹಿಂದೆ ಸೇರಿದ್ರು, ಇಲ್ಲ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ ಮಹಿಳಾ ಸಮಾಜದಲ್ಲಿ ಅವರು ಅಧ್ಯಕ್ಷ ಘೋಷಣೆ ಮಾಡಿದ್ರು. ಅವ್ರು ಇಲ್ಲಿರೋರ್ಗೂ ಮತ್ತು ನಾನು ಎಲ್ಲೇ ಇರಲಿ ಅವರಿಗೆ ಯಾವಾಗಲೂ ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಸನ್ಮಾನ ಮಾಡೋದು ತಮಗೆಲ್ಲರಿಗೂ ಭಕ್ತಿಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಯೋಗ ಶಿಬಿರಾರ್ಥಿಯಾಗಿರುವಂತಹ ಶ್ರೀಮತಿ ನಾಗಮಠನ ಒಂದು ಕೆರಟೆ, ಹಾಗೆ ಎಲ್ಲ ಶಿಬಿರಾರ್ಥಿಗಳು ಪ್ರೀತಿಪೂರ್ವಕವಾಗಿ ಗುರು ಕಾಣಿಕೆಯನ್ನು ಸಹ ಸಮರ್ಪಿಸಿದ್ದಾರೆ. ಧನ್ಯತಾ ಭಾವದಿಂದ ಪ್ರೇಮ್ ಕುಮಾರ್ ದಂಪತಿಗಳು ಇದೀಗ ಬಹಳ ಸಂತೋಷದಿಂದ ಇದ್ದಾರೆ. ಎಲ್ಲರ